ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೊಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ಅತಿ ಅಮೂಲ್ಯವಾಗಿರುವಂತಹ ಗಳಿಕೆಯಲ್ಲಿ ನೀವು ನಮಗೋಸ್ಕರ ಬರೆಸಿಕೊಟ್ಟಿರುವಂತಹ ಈ ಗ್ರಂಥದಲ್ಲಿರುವಂತಹ ಮಾಹಿತಿಯ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ ಅಪ್ಪ. ಪರೀಕ್ಷೆಗೆ ಅಂತ ಹೇಳಿ ನಿನ್ನ ಮಗ ರಾಮಣ್ಣನವರು ಒಂದಷ್ಟು ಅಂಶಗಳನ್ನು ಸಿದ್ಧ ಮಾಡಿ ಆ ಅಂಶಗಳನ್ನು ನಿನ್ನ ಮಕ್ಕಳಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ ತಿಳಿಸಬೇಕು. ಅದು ತಿಳಿಸಿದ ನಂತರ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ನೀವು ಅವ್ರ ಮನಸ್ಸಲ್ಲಿ ಮೂಡಿಸಿದ್ದಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ಈ ಉದ್ದೇಶವನ್ನು ನೆರವೇರಿಸುವಂತಹ ಈ ಪ್ರಯತ್ನದಲ್ಲಿ ಅಪ್ಪ, ಅದನ್ನು ಹೇಳಬೇಕಾದ್ರೆ, ಅದನ್ನು ವಿವರಿಸಬೇಕಾದ್ರೆ ಎಲ್ಲರಿಗೂ ಅರ್ಥ ಆಗುವಂತಹ ರೀತಿಯಲ್ಲಿ ಹೇಳಲಿಕ್ಕೆ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಹೊಟ್ಟೆ ಕಿಚ್ಚು ಆರೋಗ್ಯಕ್ಕೆ ಹಾನಿಕಾರವೋ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಹೊಟ್ಟೆ ಕಿಚ್ಚು ಅಥವಾ ಮತ್ಸರ ಅಂತ ಬೇಕಾದರೂ ಬರ್ಕೊಳ್ಳಿ, ಎರಡೂ ಸಹ ಸೇಮ್ ಬಹುತೇಕ. ಓಕೆ, ಹೊಟ್ಟೆ ಕಿಚ್ಚು ಆರೋಗ್ಯಕ್ಕೆ ಹಾನಿಕಾರವೋ. ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಇದು ನಮ್ಮೆಲ್ಲರಿಗೂ ಬೇಕಾಗಿರುವಂತಹ ಪಾಠ. ಅದು ಪ್ರಪ್ರಥಮ ಕಾರಣ, ಹೌದಾ? ಮನುಷ್ಯರೆಲ್ಲರಿಗೂ ಬೇಕಾಗಿರುವಂತಹ ಪಾಠ ಇದು. ನೆಕ್ಸ್ಟ್ ಸೆಕೆಂಡರಿ ರೀಸನ್ ಏನು? ಇದು ಪರೀಕ್ಷೆಗೆ ಒಂದು ಅಂಶ. ಬ್ಯಾಚುಲರ್ ಇನ್ ಬೈಬಲ್ ಥಿಯಾಲಜಿ ಮೊದಲನೇ ವರ್ಷದಲ್ಲಿ ಇದು ಒಂದು ಅಂಶ. ಇಷ್ಟಕ್ಕೂ ಈ ಅಂಶದಲ್ಲಿ ಏನು ಕಲಿಬೇಕು ನಾವು? ಬ್ರದರ್, ಹೊಟ್ಟೆ ಕಿಚ್ಚು ಅನ್ನುವಂತಹ ತುಂಬ ಚಿಕ್ಕ ಗುಣ ಬ್ರದರ್, ಅದ್ರ ಬಗ್ಗೆ ಆಲೋಚನೆ ಮಾಡುವಂತಹ ಅನಿವಾರ್ಯತೆ ಇದೆಯಾ? ದೊಡ್ಡದರ ಬಗ್ಗೆ ಹೇಳಿದರೆ ಸಾಕಾಗ್ತಿತ್ತಲ್ವಾ? ಹೊಟ್ಟೆ ಕಿಚ್ಚು ಇದೆಲ್ಲ ತುಂಬ ಚಿಕ್ಕ ಚಿಕ್ಕ ಗುಣಗಳಲ್ವ? ಇದರ ಬಗ್ಗೆ 1 ಅವರ್ ಕೂತ್ಕೊಂಡು ಆಲೋಚನೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆಯಾ? ಈ ಸಂದೇಶ ಕೇಳಿದ ನಂತರ ನಮಗೇನು ಅರ್ಥ ಆಗುತ್ತೆ ಅಂತ ಹೇಳಿ ಒಂದು ಕ್ಲಾರಿಟಿ ಸಿಕ್ಕುತ್ತೆ, ಹೌದಾ? ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಎಲ್ಲಿಂದ ಎಲ್ಲಿವರೆಗೂ ಇಂಪ್ಯಾಕ್ಟ್ ಮಾಡಬಹುದು ಅಂತ ಹೇಳಿ ಗೊತ್ತಾಗತ್ತೆ ಈ ಸಂದೇಶ ಆದ ನಂತರ. ಓಕೆ, ಇಷ್ಟಕ್ಕೂ ಹೊಟ್ಟೆ ಕಿಚ್ಚು ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಏನು? ಹೊಟ್ಟೆ ಕಿಚ್ಚು ಅಂದರೆ ಏನು? ನಮಗೆ ಅರ್ಥ ಆಗಿರುವಂತಹ ಪ್ರಕಾರ ಹೊಟ್ಟೆ ಕಿಚ್ಚು ಅಂದರೆ ಏನು? ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹೊಟ್ಟೆ ಕಿಚ್ಚು ಅಂದರೆ ಏನು? ಹೊಟ್ಟೆ ಕಿಚ್ಚು ಅಂದರೆ ಏನು? ಹೊಟ್ಟೆ ಕಿಚ್ಚು ಅಂದರೆ ಮತ್ಸರ ಅಂದರೆ ಹೊಟ್ಟೆ ಕಿಚ್ಚು. ಇಷ್ಟನ್ನು ಹೊರತುಪಡಿಸಿ ಹೊಟ್ಟೆ ಕಿಚ್ಚು ಅಂದರೆ ಏನು? ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಹೇಳ್ತಿರುವಂತಹ ಪ್ರತಿಯೊಂದೊಂದು ಪಾಯಿಂಟನ್ನು, ಅರ್ಥವನ್ನು, ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ ದಯವಿಟ್ಟು. ಕೂಲ್. ಈಗ ಹೊಟ್ಟೆ ಕಿಚ್ಚು ಅಂದರೆ ಏನು ಅಂತ ಹೇಳಿದ್ರೆ, ಯಾಕೆಂದರೆ ಹೊಟ್ಟೆ ಕಿಚ್ಚು ಅಂದರೆ ನಾವು ಸಾಧಾರಣವಾಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹೊಟ್ಟೆ ಕಿಚ್ಚು ಅಂದರೆ ಒಂದು ವಸ್ತುವನ್ನು ನೋಡಿ, ಪಕ್ಕದಲ್ಲಿರುವಂತಹ ವ್ಯಕ್ತಿ ಹತ್ರ ಇರುವಂತಹದನ್ನು ನೋಡಿ ನನಗೂ ಇದರ ಚೆನ್ನಾಗಿರ್ತಿತ್ತು ಅನ್ನುವಂತಹದ್ದು ಹೊಟ್ಟೆ ಕಿಚ್ಚಲ್ಲ. ಇದೆಲ್ಲ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಅಂದರೆ ಏನು ಹಾಗಿದ್ರೆ? ನಮ್ಮ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಂದ್ಕೊಳ್ಳಿ. ಈ ವ್ಯಕ್ತಿ ನಮಗೆ ಅನ್ಯಾಯ ಏನೂ ಮಾಡಿಲ್ಲ. ಈ ವ್ಯಕ್ತಿ ನಮಗೇನೂ ಅನ್ಯಾಯ ಮಾಡಿಲ್ಲ, ನಮಗೇನೂ ಮೋಸ ಮಾಡಿಲ್ಲ. ಅನ್ಯಾಯ ಮಾಡದೇ ಇದ್ದರೂ, ಮೋಸ ಮಾಡದೇ ಇದ್ದರೂ, ಆ ವ್ಯಕ್ತಿಯ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿ ಆ ವ್ಯಕ್ತಿ ಮೇಲೆ ನಾವು ಉರಿಗೊಳ್ಳುವಂತಹದ್ದು ಇದೆಯಲ್ವ, ಇದನ್ನು ಹೊಟ್ಟೆ ಕಿಚ್ಚು ಅಂತ ಕರಿತೀವಿ. ಮತ್ತೆ ಹೇಳ್ತಿದ್ದೀನಿ, ಒಬ್ಬ ವ್ಯಕ್ತಿ ನಮಗೇನು ಅನ್ಯಾಯ ಮಾಡದೇ ಇದ್ದರೂ, ಮೋಸ ಮಾಡದೇ ಇದ್ದರೂ, ಆ ವ್ಯಕ್ತಿಯ ಸ್ಥಿತಿಯ ಬೇಸಿಸ್ ಮೇಲೆ, ಆ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಆ ಪರಿಸ್ಥಿತಿಯನ್ನು ನಾವು ಸಹಿಸ್ಕೊಳ್ಲಿಕ್ಕೆ ಆಗಿಲ್ಲ ಅಂತ ಅಂದ್ಕೊಳ್ಳಿ ನಮ್ಮ ಕೈಯಲ್ಲಿ, ಅದನ್ನು ಏನಂತ ಕರಿತೀವಿ? ಹೊಟ್ಟೆ ಕಿಚ್ಚು. ಓಕೆ, ಎಲ್ಲಿಂದ ಶುರು ಆಗುತ್ತೆ ಈ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು? ಈ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಯಾವ ವಯಸ್ಸಿನಿಂದ ಶುರು ಆಗುತ್ತೆ? ಯಾವ ವಯಸ್ಸಿನಿಂದ ಪ್ರಿಯರೇ? ಮಗು ಚಿಕ್ಕದಿರಬೇಕಾದ್ರೆ ಆ ಮಗುಗೇನು ಗೊತ್ತಾಗ್ತಿರೋದಿಲ್ಲ. ಒಂದು 3-3.5 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. ನಿಮ್ಮ ಮಗುವಿನ ಮುಂದೆ ಇನ್ನೊಂದು ಮಗುವನ್ನು ಎತ್ಕೊಂಡು ನೋಡಿ ಒಂದು ಸಾರಿ. ನಿಮ್ಮ ಮಗುವಿನ ಮುಂದೆ ಇನ್ನೊಂದು ಮಗುವನ್ನು ಎತ್ಕೊಂಡು ನೋಡಿ ಒಂದು ಸಾರಿ. ಏನು ಮಾಡುತ್ತೆ ನಿಮ್ಮ ಮಗು? ಅಳುತ್ತಾ? ಏನಕ್ಕೆ ಅಳುತ್ತೆ? ಇಷ್ಟೊತ್ತು ಸುಮ್ಮನೆ ಇತ್ತಾ? ಏನಕ್ಕೆ ಅಳ್ತಿದೆ ಇವಾಗ ಸ್ಪೆಷಲಾಗಿ? ಇದಕ್ಕೆ ಪ್ರಾಬ್ಲಮ್ ಏನಿಷ್ಟಕ್ಕೂ? ಯಾವುದೋ ಮಗುವನ್ನು ನೀವು ಎತ್ಕೊಂಡ್ರೆ ಈ ಮಗುವಿಗೆ ಬಂದಿರುವಂಥ ಸಮಸ್ಯೆ ಏನು? ಎಲ್ಲಾದರೂ ನೋವಾಗ್ತಿದೆಯಾ ಶರೀರದಲ್ಲಿ ಮಗುವಿಗೆ?
ಜ್ವರ ಏನಾದರೂ ಬಂದಿದೆಯಾ? ಚಾಕ್ಲೇಟ್ ಏನಾದರೂ ಬೇಕು ಅಂತ ಅಳ್ತಿದೆಯಾ? ಇಲ್ಲ. ಯಾವುದೋ ಮಗುವನ್ನು ಎತ್ಕೊಂಡ್ರೆ ಈ ಮಗು ಆಗ್ತಿರುವಂತಹ ಬಾಧೆ ಏನು, ಸಂಕಟ ಏನು? ಹೌದಾ? ಸರಿ ಬಾ ನಿನ್ನನ್ನು ಎತ್ಕೊಳ್ತೀನಿ ಅಂತ ಇನ್ನೊಂದು ಕಡೆ ಎತ್ಕೊಳ್ಳಿ, ಆದರೂ ನಿಲ್ಲೋದಿಲ್ಲ, ಅಳು ಮತ್ತೆ ಅಳ್ತಾನೆ ಇರುತ್ತೆ. ಇವಾಗೇನು ಮಾಡಬೇಕು? ನೆಕ್ಸ್ಟ್ ಏನು ಮಾಡಬೇಕು? ಪಕ್ಕದಲ್ಲಿ ಇನ್ನೊಂದು ಮಗು ಎತ್ಕೊಂಡಿದೆಯಲ್ವ, ಅದನ್ನು ಇಳಿಸ್ಬೇಕು. ಆ ಮಗು ಕೆಳಗಿತ್ತ ಮೊದಲು, ಆ ಮಗುವಿಗೇನು ನೋವಾಗ್ತಿರಲಿಲ್ಲ, ಆದರೂ ಅಳ್ತಿತ್ತು. ಆದರೂ ಎತ್ಕೊಂಡ್ವಿ, ಇಬ್ಬರನ್ನು ಎತ್ಕೊಳ್ಳೋಣ ಅಂತ ಹೇಳಿ. ಇವಾಗೇನು ಮಾಡಬೇಕು? ಈ ಮಗು ಇವಾಗೇನಾದರೂ ಬಾಧೆ ಇದೆಯಾ? ಹೋಗಲಿ. ಇವಾಗೇನಾದರೂ ಸಂಕಟ ಇದೆಯಾ? ಆದರೆ ಏನು ಮಾಡಬೇಕು? ಪಕ್ಕದಲ್ಲಿರುವಂತಹ ಮಗುವನ್ನು ಕೆಳಗೆ ಇಳಿಸ್ಬೇಕು. ಅಲ್ಲಿಂದ ಶುರು ಆಯಿತಾ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು? ಹೌದು. ಮಕ್ಕಳಲ್ಲಿ ಪಾಪ ಅನ್ನುವಂತಹದ್ದು ಚಿಕ್ಕ ಚಿಕ್ಕದಾಗಿ ಅದರ ಮೊಳಕೆ ಬಂದು ಅದರ ಚಿಗುರಾಗಿ ನಿಧಾನವಾಗಿ ಅದು ಮರವಾಗಿ ಬೆಳ್ಕೊಂಡು ಹೋಗುವಂತಹದ್ದು ಯಾವ ವಯಸ್ಸಲ್ಲಿ ಆ ಸಸಿ ಬಂದಿರುವಂತಹದ್ದು ಅಂದರೆ ಆ ವಯಸ್ಸಿನಲ್ಲಿ. ನಮಗೂ 2 ಚಾಕ್ಲೇಟ್ ಕೊಟ್ಟಿರ್ತಾರೆ, ಅವ್ರಿಗೂ 2 ಚಾಕ್ಲೇಟ್ ಕೊಟ್ಟಿರ್ತಾರೆ. ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಕಳ ಕಥೆ. ನಮಗೂ 2 ಚಾಕ್ಲೇಟ್ ಇರುತ್ತೆ, ಅವ್ರಿಗೂ 2 ಚಾಕ್ಲೇಟ್ ಇರುತ್ತೆ. ನಾವೇನು ಮಾಡ್ತೀವಿ? ಮಕ್ಕಳು ಏನು ಮಾಡ್ತಾರೆ? ನಾರ್ಮಲಾಗಿ ತೆಗೆದುಬಿಟ್ಟು 2 ಪಕ್ಕಕ್ಕಿಟ್ಟು ಅದು ಬೇಕು, ಇಲ್ಲ ನಮಗೆ ಕೊಟ್ಟಿರುವಂತಹದನ್ನು ಬೇಗ ತಿನ್ಬಿಡುವಂತಹದ್ದು. ಫಸ್ಟು ಹೇಗಾದರೂ ಮಾಡಿ ನಮಗೆ ಕೊಟ್ಟಿರುವಂತಹದ್ರಲ್ಲಿ ನಮಗೆ ಪ್ರಾಬ್ಲಮ್ ಇಲ್ಲ, ಅದು ನನಗೆ ಬೇಕು, ಅದು ನನಗೆ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ಹತ್ರ ಏನೂ ಇರಬಾರ್ದು. ಅಷ್ಟೇನಾ? ಅಷ್ಟೇ ಅಲ್ವಾ ನಮ್ಮ ಗುರಿ? ಅಷ್ಟೇ ಅಲ್ವಾ? ಯಾರ ಹತ್ರನೂ ಚಾಕ್ಲೇಟ್ ಇಲ್ಲ ಅಂತ ಅಂದ್ಕೊಳ್ಳಿ, ಎಲ್ಲರೂ ಆರಾಮಾಗಿ ಆಟ ಆಡ್ಕೊಂಡಿರ್ತಾಯಿದ್ರು. ಅವನ ಹತ್ರ ಚಾಕ್ಲೇಟ್ ಇದೆಯಲ್ಲ, ಅಲ್ಲಿಂದ ಶುರು ಆದರೆ ಎಲ್ಲಿ ತನಕ ಬೆಳೆದು ಬರುತ್ತೆ? ಇದು ಚಿಕ್ಕ ವಯಸ್ಸಲ್ಲಿ ಶುರುವಾಗುವಂಥ ಹೊಟ್ಟೆ ಕಿಚ್ಚು. ಅದಾದ ನಂತರ ಶಾಲೆಗೆ ಹೋಗಬೇಕಾದ್ರೆ, ಹೌದಾ? ಒಂದು ಕ್ಲಾಸಲ್ಲಿ ಒಬ್ಬನೇ ಫೇಲ್ ಆದ ಅಂತ ಅಂದ್ಕೊಳ್ಳಿ, ಹೇಗಿರುತ್ತೆ ಅವನಿಗೆ? ಆತನ ಪರಿಸ್ಥಿತಿ, ಆತನ ಮನಸ್ಥಿತಿ ಎಲ್ಲ ಹೇಗಿರುತ್ತೆ ಆ ಸಂದರ್ಭದಲ್ಲಿ? ಎಲ್ಲರಿಗಿಂತ ಬಾಧೆ ಪಡ್ತಿರುವಂತಹದ್ದು ಅಂದರೆ ಈತನೇ, ಹೌದಾ? ಇಡೀ ಕ್ಲಾಸಲ್ಲೇ. ಅದೇ 10 ಜನ ಎಕ್ಸ್ಟ್ರಾ ಫೇಲ್ ಆಗಿದ್ದಾರೆ ಈತನ ಜೊತೆಯಲ್ಲಿ ಅಂತ ಅಂದ್ಕೊಳ್ಳಿ, ಈತನ ಫ್ರೆಂಡ್ಸು ಸಹ. ಆವಾಗ ಅಷ್ಟೊಂದು ಬಾಧೆ ಆಗೋದಿಲ್ಲ. ಅಷ್ಟೊಂದು ಬಾಧೆ ಯಾಕೆ ಆಗೋದಿಲ್ಲ? ಇವನು ಪಾಸಾದನ ಬಾಧೆ ಆಗೋದಿಲ್ಲ ಅನ್ನೋಕ್ಕೆ? ಇಲ್ಲ, ಈತನೂ ಫೇಲ್ ಆಗಿದ್ದಾನೆ, ಏನಕ್ಕೆ ಅಷ್ಟೊಂದು ಬಾಧೆ ಆಗ್ತಿಲ್ಲ? ಅವರು ನನ್ನ ಜೊತೆನೇ ಇದ್ದಾರೆ, ಆತನು ಪಾಸಾಗಿದ್ದಾನೆ, ನಾನು ಪಾಸಾಗಬೇಕು ಅಂತ ಅಂದ್ಕೊಳ್ಳುವಂತಹದ್ರಲ್ಲಿ ತಪ್ಪಿಲ್ಲ. ತಪ್ಪೆಲ್ಲಿ ನಡೀತಿದೆ? ನಾನು ಆತನು ಒಂದೇ ಪರಿಸ್ಥಿತಿಲಿರಬೇಕಾದ್ರೆ ಆತನು ನನಗಿಂತ ಮುಂದೆ ಹೋಗ್ತಿದ್ದಾನಲ್ವ, ಬೇಸಿಕಲಿ ಆತನೂ ಸಹ ಹಿಂದೆ ಇರಬೇಕು. ಹೋದರೆ ನಾನು ಮುಂದೆ ಹೋಗಬೇಕು, ಇಲ್ಲಾಂದರೆ ನಾವಿಬ್ಬರು ಒಟ್ಟಿಗೆ ಇರಬೇಕು. ಇಲ್ಲಾಂದರೆ ಆತನು ನನಗಿಂತ ಹಿಂದೆ ಇದ್ದರೂ ಪ್ರಾಬ್ಲಮ್ ಅಂತೂ ಇಲ್ಲ. ನಿಜನಾ? ಅಲ್ಲಿಂದ ಶುರು ಆಗ್ತಿದೆಯಾ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು? ಅದಾದ ನಂತರ ಎಲ್ಲಿಗೆ ಬರುತ್ತೆ? ಯಾವ ವಯಸ್ಸಾದ ನಂತರ ನಿಂತೋಗುತ್ತೆ ಹೊಟ್ಟೆ ಕಿಚ್ಚು ಹೇಳಿ? ಚಿಕ್ಕ ವಯಸ್ಸಿನಿಂದ ಶುರುವಾದಂಥ ಹೊಟ್ಟೆ ಕಿಚ್ಚು ಯಾವ ವಯಸ್ಸಿಗೆ ಬಂದರೆ ನಿಂತೋಗುತ್ತೆ? ಯಾವ ವಯಸ್ಸಿಗೆ ಬಂದರೆ ನಿಂತೋಗುತ್ತೆ? ದೊಡ್ಡವರಾದ್ಮೇಲೆ ಇರುತ್ತಾ ಹೊಟ್ಟೆ ಕಿಚ್ಚು? ಆಫೀಸ್ಗಳಲ್ಲಿ ಇರುತ್ತಾ ಹೊಟ್ಟೆ ಕಿಚ್ಚು? ಇರುತ್ತಾ? ಯಾರಿಗಾದರೂ ಅಪ್ಪಿತಪ್ಪಿ ಪ್ರಮೋಷನ್ ಆಯಿತು ಅಂತ ಅಂದ್ಕೊಳ್ಳಿ, ಯಾರಿಗಾದರೂ ಅಪ್ಪಿತಪ್ಪಿ ಇನ್ಕ್ರಿಮೆಂಟ್ ಆಯಿತು ಅಂತ ಅಂದ್ಕೊಳ್ಳಿ. ಬೈಬಲಲ್ಲಿ ಬರ್ಸಿರುವಂತಹ ವಿಚಾರ. ಕೆಲಸ ಮಾಡಲಿಕ್ಕೆ ಒಂದಷ್ಟು ಜನ ಬೆಳಿಗ್ಗೆನೇ ಬಂದಿರ್ತಾರೆ, ಇನ್ನೊಬ್ಬರು 1 ಗಂಟೆ ಇರಬೇಕಾದ್ರೆ ಬರ್ತಾರೆ. ಇಬ್ಬರಿಗೂ ಒಂದೇ ಸ್ಯಾಲ್ರಿ ಸಿಕ್ಕಿದ್ರೆ ಏನು ಮಾಡ್ತಾರೆ? ಹೌದಾ? ಯಾಕೆ? ನಾವು ಬೆಳಿಗ್ಗೆಯಿಂದ ಬಂದು ಕೆಲಸ ಮಾಡ್ತಿದ್ದೀವ? ಹೌದು. ಇವ್ರು ಬಂದು 1 ಗಂಟೆ ಅಲ್ವಾ ಆಗಿತ್ತು, ಕರೆಕ್ಟ್ ಸಂಬಳ ಏನಕ್ಕೋಸ್ಕರ ಕೊಡ್ತಿದ್ದೀರಾ ಇಬ್ಬರಿಗೆ? ನಿನಗೇನಾದರೂ ಕೊಡುವಂತಹದ್ರಲ್ಲಿ ಕಮ್ಮಿ ಮಾಡಿದ್ದಾರೆ? ಇಲ್ಲ. ಸೇಮ್ ಅಲ್ವಾ? ಆಫೀಸ್ಗಳಲ್ಲಿ ಪ್ರತಿ ಸ್ಥಳದಲ್ಲೂ ಸಹ ನಾವು ಹೋಗುವಂತಹ ಪ್ರತಿ ಸ್ಥಳದಲ್ಲೂ ಇದೇ ಅಲ್ವಾ ನಡೀತಿರುವಂತಹದ್ದು? ನಮಗೇನೂ ಕಮ್ಮಿ ಆಗಿಲ್ಲ, ನಮಗೆಲ್ಲವೂ ಕರೆಕ್ಟಾಗೇ ಇದೆ. ಆಫೀಸಲ್ಲಿ ಒಬ್ಬ ಎಂಪ್ಲಾಯಿ 1 ತಿಂಗಳ ಹಿಂದೆ ಬಂದಿದ್ದಾನೆ, ನಾವು ಒಂದು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಇಬ್ಬರಿಗೂ ಪ್ರಮೋಷನ್ ಕೊಟ್ಟರು ಒಂದೇ ಸಾರಿ. ಹೇಗಾಗೋಗ್ಬೇಕು ನಮಗೆ ಪ್ರಮೋಷನ್ ಆಗಿದೆ ಅನ್ನುವಂತಹ ಸಂತೋಷಕ್ಕಿಂತ ಯಾವುದು ಹೆಚ್ಚಾಗಿರುತ್ತೆ? ಆತನು 1 ತಿಂಗಳಿಂದ ಸೇರಿ ಪ್ರಮೋಷನ್ ಆಯ್ತಲ್ವ ಅನ್ನುವಂತಹ ಬಾಧೆ ಹೆಚ್ಚಿರುತ್ತೆ. ಇದೇ ಅಲ್ವಾ ಹೊಟ್ಟೆ ಕಿಚ್ಚು ಅಂದರೆ? ಹೌದಾ? ಇದು ಎಂಥ ದೊಡ್ಡ ದೊಡ್ಡ ಅಪಾಯವನ್ನು ತಂದಿಡುತ್ತೆ ಪ್ರಿಯರೇ. ನಮ್ಮ ಆರೋಗ್ಯಕ್ಕೆ ಎಂಥ ದೊಡ್ಡ ಸಮಸ್ಯೆಯನ್ನು ತಂದಿಡುತ್ತೆ, ನಮ್ಮ ಜೀವನಗಳನ್ನು ಏನು ಮಾಡುತ್ತೆ. ಇಷ್ಟಕ್ಕೂ ನಾವು ಹೊಟ್ಟೆ ಕಿಚ್ಚುಪಟ್ಟ ದೇವರು ಏನು ಮಾಡ್ತಾರೆ, ಇದನ್ನು ಇವತ್ತು ಈ ಸಂದೇಶದಲ್ಲಿ ಆಲೋಚನೆ ಮಾಡ್ತಿದ್ದೀವಿ. ಪ್ರಪ್ರಥಮವಾಗಿ ಸತ್ಯವೇದದಲ್ಲಿರುವಂಥ ಒಂದು ವಚನವನ್ನು ನೋಡ್ಕೊಂಡು ಶುರು ಮಾಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ
19ನೇ ವಚನ. ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ. ನೆಕ್ಸ್ಟ್ ಏನಂತೆ? ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಇದು ಎಷ್ಟು ದೊಡ್ಡ ಪಾಪ? ಚಿಕ್ಕ ಪಾಪನ ದೊಡ್ಡ ಪಾಪನ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು? ಯಾಕೆಂದರೆ ನಾವು ಪಾಪಗಳನ್ನು ಕ್ಲಾಸಿಫೈ ಮಾಡುವಂಥ ಅಭ್ಯಾಸ ಇಟ್ಕೊಂಡಿರ್ತೀವಲ್ವ ನಾರ್ಮಲಾಗಿ. ಹೇಳಿ, ಚಿಕ್ಕ ಪಾಪನ ದೊಡ್ಡ ಪಾಪನ? ಇದು ಎಷ್ಟು ಅಪಾಯಕಾರಿಯಾಗಿರುವಂತಹ ಪಾಪ ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಏನೇನೆಲ್ಲ ಮಾಡುತ್ತೆ ಅಂದರೆ, ಅಪವಾದಿ ಇವತ್ತಿಗೂ ಸಹ ನಮ್ಮನ್ನು ಹಿಡಿದು ಪೀಡಿಸ್ತಿದ್ದಾನೆ. ಸಭೆಗೆ ಬರದೇ ಇರೋ ಹಾಗೆ, ಪ್ರಾರ್ಥನೆಗೆ ಅಟೆಂಡ್ ಆಗದೆ ಇರೋ ಹಾಗೆ, ಮನೆಯಲ್ಲಿ ಪ್ರಾರ್ಥನೆಗೆ ಕೂತ್ಕೊಳ್ದೇ ಇರೋ ಹಾಗೆ, ಮನೆಯಲ್ಲಿ ಸತ್ಯವೇದ ಓಪನ್ ಮಾಡದೇ ಇರೋ ಹಾಗೆ, ಈ ಥರ ಎಲ್ಲ ಪೀಡಿಸ್ತಿದ್ದಾನೆ ಅಂದರೆ ಅದಕ್ಕಿರುವಂಥ ಕಾರಣ ಒಂದೇ. ಏನು? ಅಪವಾದಿ ಇದನ್ನೆಲ್ಲ ಏನಕ್ಕೋಸ್ಕರ ಮಾಡಿಸ್ತಿದ್ದಾನೆ ನಮ್ಮ ಕೈಯಲ್ಲಿ? ಪರಲೋಕ ಅನ್ನುವಂತಹದನ್ನು ದೇವರು ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ಅಪವಾದಿ ಪರಲೋಕಕ್ಕೋಸ್ಕರ ಆಸೆ ಪಟ್ಟೇನಾದ ದೊಬ್ಬಲ್ಪಟ್ಟ. ನೆಕ್ಸ್ಟ್, ಇವಾಗ ತನಗೆ ಪರಲೋಕ ಸಿಕ್ಕಿಲ್ಲ ಅಂತ ಹೇಳಿ ಯಾರಿಗೂ ಸಿಕ್ಕಬಾರ್ದು ಅಂತ ಅಂದ್ಕೊಂಡಿದ್ದಾನೆ? ನಮಗೂ ಸಿಕ್ಕಬಾರ್ದು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಅಲ್ವಾ ನಮ್ಗೆ ಈ ಥರ ಅಪವಾದಿ ಆಡಿಸ್ತಿರುವಂತಹದ್ದು. ಅದು ಒಂದೇ ಕಾರಣನೇ ಅಲ್ವಾ, ನಮಗೆ ಪರಲೋಕ ಸಿಕ್ಕಬಾರದು. ನಾವೆಲ್ಲರೂ ತನಗೆ ಸೃಷ್ಟಿ ಮಾಡಲ್ಪಟ್ಟಿರುವಂತಹ ಲೋಕಕ್ಕೆ ನಾವು ಸಹ ಹೋಗಬೇಕು. ಇದೊಂದೇ ಉದ್ದೇಶ ಇಟ್ಕೊಂಡಲ್ವಾ ಆಡಿಸ್ತಿರುವಂತಹದ್ದು ಅಪವಾದಿ, ಎಲ್ಲರ ಕೈಯಲ್ಲಿ ಪಾಪ ಮಾಡಿಸ್ತಿರುವಂತಹದ್ದು. ಹೊಟ್ಟೆ ಕಿಚ್ಚು ಅನ್ನುವಂತಹ ಚಿಕ್ಕದು ಬ್ರದರ್, ಅದ್ರ ಬಗ್ಗೆ 1 hour ಮಾತಾಡ್ಕೋಬೇಕಾ ಅಂತ ಹೇಳಿದ್ರೆ ಅದು ತುಂಬ ದೊಡ್ಡದ್ದು. ಅಪವಾದಿ ಟಾರ್ಗೆಟ್ ಮಾಡ್ತಿರುವಂತಹದ್ದು ಮನುಷ್ಯರನ್ನು ಹಿಡಿದು ಪಾಪ ಮಾಡಿಸ್ತಿರುವಂತಹದ್ದು ಪ್ರತಿಯೊಬ್ಬೊಬ್ಬರ ಕೈಯಲ್ಲಿ. ಅದೊಂದೇ ಕಾರಣದ ನಿಮಿತ್ತ, ಹೊಟ್ಟೆ ಕಿಚ್ಚು ಅನ್ನುವಂಥ ಒಂದೇ ಕಾರಣದ ನಿಮಿತ್ತ. ತನಗೊಂದು ಲೋಕ ಸಿಕ್ಕಿಲ್ಲ, ಅದು ನಮಗೂ ಸಿಕ್ಕಬಾರ್ದು. ಇದೇ ಅಲ್ಲ ಹೊಟ್ಟೆ ಕಿಚ್ಚು ಅಂದರೆ. ನನಗೆ ಸಿಕ್ಕದೇ ಇರುವಂತಹದ್ದು ಯಾರಿಗೂ ಸಿಕ್ಕಬಾರದು. ಸುಳ್ಳಿಗೆ ಜನಕನು ಪಿತ ಯಾರು? ಹೊಟ್ಟೆ ಕಿಚ್ಚಿಗೆ ಪಿತಾಮಹ ಯಾರು? ಅಪವಾದಿನೇ. ಏಕೆಂದರೆ ಇಡೀ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಯಾರಾದರೂ ಹೊಟ್ಟೆ ಕಿಚ್ಚುಪಟ್ಟರು ಅಂದರೆ ಅಪವಾದಿನೇ. ನಾವ್ಯಾರೂ ಸೃಷ್ಟಿಯಾಗಿರಲಿಲ್ಲ ಪ್ರಿಯರೇ ಇನ್ನೂ ಸಹ. ಆ ಕಾಲದಲ್ಲೇ ಹೊಟ್ಟೆ ಕಿಚ್ಚುಪಟ್ಟು ದೇವರ ಕೈಯಲ್ಲಿ ದೊಬ್ಬಿಸಲ್ಪಟ್ಟಂಥವನು ಅಂತ ಹೇಳಿದ್ರೆ ಅಪವಾದಿ. ಓಕೆ, ಹಲವಾರು ಎಕ್ಸಾಂಪಲ್ಗಳಿದೆ. ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಈಗ ಹೇಳುವಂತಹ ಒಂದು 5-6 ಉದಾಹರಣೆಗಳೇನಿದೆ, 5-6 ಉದಾಹರಣೆಗಳನ್ನು ದಯವಿಟ್ಟು ಬರೀರಿ. ಇದೆಲ್ಲ ಸತ್ಯವೇದದಿಂದ ಹೇಳುವಂತಹ ಉದಾಹರಣೆ. ಓಕೆ, ಹೊಟ್ಟೆ ಕಿಚ್ಚು ಪಟ್ಟಂಥವರ ಜೀವನಗಳು ಏನಾಗೋಗಿದೆ ಸತ್ಯವೇದದಲ್ಲಿ. ಇದರಲ್ಲಿ ಹಲವಾರು ಸಂದರ್ಭಗಳು, ಸನ್ನಿವೇಶಗಳು ನಿಮಗೆ ಕಾಣಿಸುತ್ತೆ. ಹೊಟ್ಟೆ ಕಿಚ್ಚು ಪಟ್ಟ ನಂತರ ಅವರ ಜೀವನಗಳು ಏನಾಯಿತು, ಯಾವ್ಯಾವ ಪರಿಸ್ಥಿತಿಗೆ ಹೇಳಿದ್ರು. ಮೊಟ್ಟ ಮೊದಲನೇದಾಗಿ ಹೊಟ್ಟೆ ಕಿಚ್ಚು ಪಟ್ಟಿದ್ದು ಸತ್ಯವೇದದಲ್ಲಿ ಅಂದರೆ ಯಾರು ನೆನಪು ಬರ್ತಾರೆ? ಕಾಯಿನನು ಹೇಬೇಲನು. ಹೌದಾ? ಏನಾಯಿತು ಇವರಿಬ್ಬರ ಮಧ್ಯ? ಇಬ್ಬರು ಅರ್ಪಣೆಯನ್ನು ದೇವರಿಗೆ ಸಮರ್ಪಿಸಿದ್ರು. ದೇವರು ಕಾಯಿನನ ಅರ್ಪಣೆಯನ್ನು ತಿರಸ್ಕಾರ ಮಾಡಿದ್ರು, ಹೇಬೇಲನ ಅರ್ಪಣೆಯನ್ನು ಅಂಗೀಕರಿಸಿದ್ರು. ಓಕೆ, ಈಗ ಕಾಯಿನನಿಗೆ ಮನಸ್ಸಲ್ಲಿ ಏನಿರಬೇಕು? ಒಳ್ಳೆ ವ್ಯಕ್ತಿ ಅಂದರೆ ಈತನ ಮನಸ್ಸಲ್ಲಿ ಬರಬೇಕಾಗಿರುವಂತಹದ್ದು ಏನು? ಏನೇನು ಬೇಕಾದರೂ ಬರ್ಬೋದು. ಏನೇನು ಬರ್ಬೋದು? ನನ್ನ ತಮ್ಮನೇ ಅಲ್ವಾ ಅಂಗೀಕಾರ ಮಾಡಿರುವಂತಹದ್ದು. ಯಾರ ಕಾಣಿಕೆಯನ್ನು? ಪಕ್ಕದ ಮನೆಯವರಲ್ಲ. ಯಾರ ಕಾಣಿಕೆಯನ್ನು? ನನ್ನ ಸ್ವಂತ ತಮ್ಮನೇ ಅಲ್ವಾ, ಆತನ ಕಾಣಿಕೆಯನ್ನು ತಾನೇ ಅಂಗೀಕಾರ ಮಾಡಿರುವಂತಹದ್ದು. ಇದು ಒಂದು ಬರ್ಬೋದು. ಇನ್ನೂ ಏನು ಬರ್ಬೋದು? ಓಕೆ, ನನ್ನ ತಮ್ಮನ ಕಾಣಿಕೆಯನ್ನು ಅಂಗೀಕಾರ ಮಾಡಿ ನನ್ನ ಕಾಣಿಕೆಯನ್ನು ಅಂಗೀಕಾರ ಮಾಡಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ದೇವರು ಸಾಧಾರಣವಾಗಿ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಚಾಯ್ಸನ್ನು ಪಿಕ್ ಮಾಡಿರೋದಿಲ್ಲ. ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ಹೇಳಿ ದೇವ್ರ ಹತ್ರನೇ ಕೇಳ್ತೀನಿ. ಇದು ಇನ್ನೊಂದು ಥರ ಬರ್ಬೋದಾಗಿರುವಂತಹ ಆಲೋಚನೆ. ಈ ಆಲೋಚನೆಗಳೆಲ್ಲ ಬರ್ಬೋದಾ? ಮೂರನೇದಾಗಿ, ನಾನೇನಾದರೂ ತಪ್ಪು ಮಾಡಿದ್ದೀನ, ನನ್ನ ತಪ್ಪಿಗೆ ಫಸ್ಟ್ ಕ್ಷಮೆ ಕೇಳ್ತೀನಿ, ಆಮೇಲೆ ನೋಡೋಣ ದೇವ್ರ ಅಂಗೀಕಾರ ಮಾಡಿದ್ರು ಮಾಡಬಹುದೇನೋ. ಈ ಆಲೋಚನೆಗಳೆಲ್ಲ ಬರ್ಬೋದಾ? ಬರ್ಬೋದು. ಆದರೆ ಇಮಿಡಿಯೇಟಾಗಿ ತಲೆಗೆ ಬರುವಂಥ ಆಲೋಚನೆಗಳೇನು ಆ ಥರ ಸಂದರ್ಭದಲ್ಲಿ? ನನ್ನ ಕಾಣಿಕೆಯನ್ನು ತಿರಸ್ಕಾರ ಮಾಡಿ ನನ್ನ ತಮ್ಮನ ಕಾಣಿಕೆಯನ್ನು ದೇವರು ಆಕ್ಸೆಪ್ಟ್ ಮಾಡಿದಾರಲ್ವ. ಇಬ್ಬರ ಕಾಣಿಕೆಯನ್ನು ತಿರಸ್ಕಾರ ಮಾಡಿದರೆ ನನಗೇನು ಪ್ರಾಬ್ಲಮ್ ಇರ್ತಿರಲಿಲ್ಲ ಇಲ್ಲಿ. ಹೌದಾ? ಇಬ್ಬರ ಕಾಣಿಕೆಯನ್ನು ರಿಜೆಕ್ಟ್ ಮಾಡಿ, ವಿಚಿತ್ರ ನೋಡಿ, ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಎಷ್ಟು ಚಿಕ್ಕ ಮನುಷ್ಯರನ್ನಾಗಿ ನಮ್ಮನ್ನು ಮಾಡುತ್ತೆ ಅಂದರೆ ಈ ಥರ ಮಾಡಿಡುತ್ತೆ. ಇಬ್ಬರ ಕಾಣಿಕೆಯನ್ನು ರಿಜೆಕ್ಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಕೊಲೆ ಆಗ್ತಿತ್ತಾ? ಹೊಟ್ಟೆ ಕಿಚ್ಚು ಬರ್ತಿತ್ತಾ? ಇಲ್ಲ. ನನಗೂ ಬೇಡ, ಅವನಿಗೂ ಬೇಡ. ನನಗಿಲ್ಲದೆ ಹೋಗಿ ಅವನಿಗಿದ್ದರೆ ನನಗೆ ಪ್ರಾಬ್ಲಮ್. ಹೊಟ್ಟೆ ಕಿಚ್ಚು ಅಂದರೆ ಇದೆ. ಪ್ರಪ್ರಥಮವಾಗಿ
ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಎಷ್ಟು ದೊಡ್ಡ ಭಯಾನಕವಾಗಿರುವಂಥ ಕೆಟ್ಟ ಗುಣ ಅಂದರೆ ಇಷ್ಟು ದೊಡ್ಡ ಕೆಟ್ಟ ಗುಣ. ಪ್ರಪ್ರಥಮವಾಗಿ ಅಪವಾದಿ ನಮ್ಮನ್ನು ವಂಚಿಸಲಿಕ್ಕೆ ಕಾರಣ ಹೊಟ್ಟೆ ಕಿಚ್ಚು. ಪ್ರಪ್ರಥಮ ಸಂತತಿ ಭೂಮಿಯ ಮೇಲೆ ಹುಟ್ಟಿದ ತಕ್ಷಣ ಒಬ್ಬರ ಕೊಲೆಯಾಗಲಿಕ್ಕೆ ಕಾರಣ ಹೊಟ್ಟೆ ಕಿಚ್ಚು. ಸತ್ಯವೇದದಲ್ಲಿ ನೋಡೋಣ ಮಾತನ್ನು, ನಾವು ಓದಿದ್ರೂ ಸಹ. ಎಕ್ಸಾಂಪಲ್ 1 ಇದು, ಇವಾಗ ನಾವು ನೋಡ್ತಿರುವಂತಹದ್ದು ಎಕ್ಸಾಂಪಲ್ 1 ಅಂತ ಹೇಳಿ ಹಾಕ್ಕೊಳ್ಳಿ. ಕಾಯಿನನ ಉದಾಹರಣೆ, ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನ. ಆದಿಕಾಂಡ 4:3. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಇವಾಗ ಹೇಳಿ ನೆಕ್ಸ್ಟ್, ಈ ಹೊಟ್ಟೆ ಕಿಚ್ಚು ಹುಟ್ಟಿದ ತಕ್ಷಣ ಏನೇನು ಚೇಂಜಸ್ ಕಾಣಿಸುತ್ತೆ ಬಾಡಿಯಲ್ಲಿ? ಹೊಟ್ಟೆ ಕಿಚ್ಚು ಹುಟ್ಟಿದ ತಕ್ಷಣ ಹೊಟ್ಟೆ ಕಿಚ್ಚು ಮುಟ್ಟುವಂತಹದ್ದು ಮನಸ್ಸಲ್ಲಿ. ಬಾಡಿಯಲ್ಲಿ ಏನೇನು ಚೇಂಜಸ್ ಕಾಣಿಸುತ್ತೆ? ಕಳೆ ಫಸ್ಟ್ ಫೇಡ್ ಔಟ್ ಆಗುತ್ತೆ. ಅಂದರೆ ಕಳೆ ಯಾವಾಗ ಫೇಡ್ ಔಟ್ ಆದರೂ ಸಹ ಅದು ಬರೀ ಹೊಟ್ಟೆ ಕಿಚ್ಚಿಗೆ ಅಂತ ನಾನು ಹೇಳ್ತಿಲ್ಲ. ಮೇಯ್ನಾಗಿ ಹೊಟ್ಟೆ ಕಿಚ್ಚು ಅಂದಿದ ತಕ್ಷಣ ಅದು ಬರೀ ನಮ್ಮ ಅಂತರಂಗವನ್ನು ಇಂಪ್ಯಾಕ್ಟ್ ಮಾಡ್ತಿಲ್ಲ, ಬರೀ ನಮ್ಮ ಮನಸ್ಸನ್ನು ಇಂಪ್ಯಾಕ್ಟ್ ಮಾಡ್ತಿಲ್ಲ. ಯಾವುದನ್ನು ಇಂಪ್ಯಾಕ್ಟ್ ಮಾಡ್ತಿದೆ? ಶರೀರವನ್ನೂ ಇಂಪ್ಯಾಕ್ಟ್ ಮಾಡ್ತಿದೆ. ಶರೀರಕ್ಕೂ ಸಹ ಅದರ ಎಫೆಕ್ಟ್ ಬಂದು ತಗಲ್ತಿದೆ. ಶರೀರದಲ್ಲಿ ನಾವು ಚೆನ್ನಾಗಿರಬೇಕು ಅಂತ ನಮಗೆ ಇಷ್ಟ ಇಲ್ಲ? ಚೆನ್ನಾಗಿರಬೇಕು ಅಂತ ಇಷ್ಟ ಇದೆಯಾ ಇಲ್ವಾ? ಇದೆಯಾ? ಹಾಗಿದ್ರೆ ಫಸ್ಟ್ ಬಿಡಬೇಕಾಗಿರುವಂತಹದ್ದು ಯಾವ ಗುಣ ಅಂತೆ? ಹೊಟ್ಟೆ ಕಿಚ್ಚು. ವಿಜ್ಞಾನವನ್ನು ಕೇಳಿದ್ರೆ, ಸೈನ್ಸನ್ನು ಕೇಳಿದ್ರೆ, ಹೊಟ್ಟೆ ಕಿಚ್ಚುಪಟ್ಟರೆ ಮನುಷ್ಯನ ಶರೀರದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿ ಕೇಳಿದ್ರೆ, ನಮ್ಮ ಬ್ರೈನಲ್ಲಿ ಹಲವಾರು ಹಾರ್ಮೋನ್ಸ್ಗಳಿರುತ್ತೆ, ರಿಲೀಸ್ ಆಗ್ತಿರುತ್ತೆ. ನಾವು ಒಂದೊಂದು ಕೆಲಸಗಳನ್ನ ಮಾಡಿದಾಗಲೂ ಸಹ, ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಒಂದು ಹಾರ್ಮೋನ್ ರಿಲೀಸ್ ಆಗ್ತಿರುತ್ತೆ. ನೀವು ನಿಮ್ಮ ಮಕ್ಕಳ ಜೊತೆ ಆಟ ಆಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅವಾಗ ಡೋಪಮೈನ್ ಅನ್ನುವಂಥ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದಕ್ಕೆ ನಿಮ್ಮ ಖುಷಿ ಸಿಕ್ಕುವಂತಹದ್ದು. ಓಕೆ, ಈ ರೀತಿ ಬೇರೆ ಬೇರೆ ಹಾರ್ಮೋನ್ಗಳು ರಿಲೀಸ್ ಆಗ್ತಿರುತ್ತೆ. ಅದರಲ್ಲಿ ಹೊಟ್ಟೆ ಕಿಚ್ಚು ಈ ರೀತಿಯಾಗಿರುವಂಥ ಕೆಟ್ಟ ಗುಣ, ನೆಗೆಟಿವ್ ಎಮೋಷನ್ಸ್ ಯಾವಾಗ ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಶುರು ಆಗುತ್ತೋ, ಕಾರ್ಟಿಸಾಲ್ ಅನ್ನುವಂಥ ಹಾರ್ಮೋನ್ ರಿಲೀಸ್ ಆಗುತ್ತೆ ಇಮಿಡಿಯೇಟಾಗಿ, ನಮ್ಮ ನೆಗೆಟಿವ್ ಎಮೋಷನನ್ನು ಕಂಟ್ರೋಲ್ ಮಾಡಲಿಕ್ಕೆ, ಆ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ. ಏನೇನಾಗುತ್ತೆ ಅದಾದಮೇಲೆ ಏನೇನಾಗುತ್ತೆ? ಕೋಪ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಇಲ್ಲಿ ಕೈಯೇನನ ಪರಿಸ್ಥಿತಿನೂ ಸಹ ಅದೇ. ಹೊಟ್ಟೆ ಕಿಚ್ಚಾಯಿತು, ದೇವರು ನನ್ನ ಅರ್ಪಣೆಯನ್ನು ಸ್ವೀಕಾರ ಮಾಡಿಲ್ಲ, ನನ್ನ ತಮ್ಮನ ಅರ್ಪಣೆಯನ್ನು ಸ್ವೀಕಾರ ಮಾಡಿದ್ರು. ಇದು ಗೊತ್ತಾಗಿದ ತಕ್ಷಣ ನೆಕ್ಸ್ಟ್ ಏನು ಬಂತಂತೆ? ಕೋಪ. ವಿಜ್ಞಾನ ಪ್ರಪಂಚ ಇವಾಗ ಹೇಳ್ತಿದೆ, ನಾವು ಯಾರ ಮೇಲಾದರೂ ಹೊಟ್ಟೆ ಕಿಚ್ಚುಪಟ್ಟರೆ ಕೋಪ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ನಾವು ಕೊರಗುವಂತಹದ್ದು ಜಾಸ್ತಿ ಆಗುತ್ತೆ, ನಾವು ಕುಮಿಲಿ ಹೋಗ್ತಿರ್ತೀವಿ, ನಾವು ಕೂಗ್ತಿರ್ತೀವಿ. ವಿಜ್ಞಾನ ಪ್ರಪಂಚ ಇವತ್ತು ಹೇಳ್ತಿದೆ ಈ ಮಾತನ್ನು. ದೇವರು ಯಾವಾಗ ಬರ್ಸಿದ್ದಾರೆ? ಹೌದಾ? ಏನಂತ ಹೇಳಿದ್ದಾರೆ ಸ್ಪಷ್ಟವಾಗಿ? ಇದಾಗಿದ ತಕ್ಷಣ ಈತನಿಗೆ ಕೋಪ ಬಂತು, ಅದಾದಮೇಲೆ ಮುಖದಲ್ಲಿ ಬ್ಯಾಟರಿ ಡೌನ್ ಆಯಿತು. ಹೌದಾ? ಅಂದರೆ ಕಳೆ ಕಮ್ಮಿ ಆಯಿತು. ಎಷ್ಟು ನೀಟಾಗಿ ಬರ್ಸಿದಾರಲ್ವ ಸ್ಪಷ್ಟವಾಗಿ. ಆಮೇಲೆ ಇನ್ನೂ ವಿಜ್ಞಾನಿಗಳನ್ನು ಕೇಳಿದ್ರೆ ಇನ್ನೂ ಏನೇನಾಗುತ್ತೆ ಅಂತ ಹೇಳಿದ್ರೆ, ಬೋನ್ ಡೆನ್ಸಿಟಿ, ಶರೀರದಲ್ಲಿ ಕ್ಯಾಲ್ಶಿಯಂ ಕರೆಕ್ಟ್, ನಾವು ತಿನ್ನುವಂಥ ಆಹಾರದಿಂದ ಕ್ಯಾಲ್ಶಿಯಂ ಸೆಪ್ರೇಟಾಗಿ ಹೋಗಿ ಎಲ್ಲಕ್ಕೆ ತಲುಪಬೇಕು? ಮೂಳೆಗಳಿಗೆ ತಲುಪಬೇಕು. ಆವಾಗಲೇ ನಮ್ಮ ಮೂಳೆಗಳು ಗಟ್ಟಿಯಾಗಿ ದೃಢವಾಗಿ ಸದೃಢವಾಗಿ ಇರುವಂತಹದ್ದು. ಇಲ್ಲ ಅಂತ ಹೇಳಿದ್ರೆ ಗೊತ್ತಲ್ವ ನಮ್ಮ ಪಜಿತಿಗಳು ಪಾಡುಗಳು ಏನಾಗುತ್ತೆ ಅಂತ ಒಂದು ವಯಸ್ಸಾದ ನಂತರ. ಏನೇನಾಗುತ್ತೆ? ಎದ್ದೇಳಬೇಕಾದ್ರೆ ಫುಲ್ ರೌಂಡು. ಹೌದಾ? ಈ ಕಡೆಯಿಂದ ಒಂದು 360 ಡಿಗ್ರಿಲಿ ರೌಂಡ್ ಹಾಕಬೇಕು ಎದ್ದೇಳಬೇಕು ಅಂತ ಹೇಳಿದ್ರೆ ಕೂತಿರುವಂಥವರು. ನಾನು ಯಾರ್ಯಾರಿಗೆ ಮೂಳೆ ನೋವಿದೆಯೋ ಎಲ್ರಿಗೂ ಹೊಟ್ಟೆ ಕಿಚ್ಚಿದೆ ಅಂತ ಹೇಳ್ತಿಲ್ಲ. ಹೊಟ್ಟೆ ಕಿಚ್ಚಿನಿಂದ ಆಗುವಂಥ ಸಮಸ್ಯೆಗಳಿದೆ ಎಲ್ಲ ಶರೀರಕ್ಕೆ. ಸತ್ಯವೇದದಲ್ಲಿ ದೇವರು ಬರೆಸಿರುವಂತಹ ಮಾತು ಪ್ರೇರೆ ಒಂದ್ಸರಿ ನೋಡೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ, ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 30ನೇ ವಚನ. ಶಾಂತಿ ಗುಣವು ದೇಹಕ್ಕೆ ಜೀವಾಧಾರವು, ಕ್ರೋಧವು ಎಲುಬಿಗೆ ಕ್ಷಯವು. ಕ್ರೋಧವು ಅಂದರೆ ಒಂದು ರೀತಿಯಾಗಿ ದ್ವೇಷ ಕಟ್ಕೊಳ್ಳುವಂಥ ಗುಣನೇನ. ಇದನ್ನು ಬೇರೆ ಭಾಷೆಯಲ್ಲಿ, ಒಂದು ತೆಲುಗು ಭಾಷೆಯಲ್ಲಿ ಯಾರಾದರೂ ಓದ್ತೀರಾ ಇದೇ ವಚನವನ್ನು? ಅಲ್ಲಿ ಸ್ಪಷ್ಟವಾಗಿರುತ್ತೆ ಮತ್ಸರ ಅಂತ ಹೇಳಿ. ಮತ್ಸರಮು ಎಮುಕಳಕು ಕುಳ್ಳು ಅಂದರೆ ಅದಕ್ಕೆ ಅರ್ಥ ಏನು ಅಂದರೆ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಇಂಗ್ಲೀಷ್ ಬೈಬಲ್ ಇತ್ತು ಯಾರ ಹತ್ರನ ಅಂದರು? ಯಾಕೆಂದರೆ ಸ್ಪಷ್ಟವಾಗಿ ಜೆಲಸಿ, ಎನ್ವಿ ಅನ್ನುವಂತಹ ವರ್ಡ್ ಮೆನ್ಷನ್ ಆಗಿದೆ. ಜ್ಞಾನೋಕ್ತಿಗಳು 14:30.
30. ಓಕೆ, ನಮಗೆ ಬೇಕಾಗಿದ್ದಂತಹ ಪದ ಅದೊಂದೇ ಪ್ರಿಯರೇ. ಎನ್ ಬಿ ಅಂತ ಹೇಳಿದ್ರೆ ಜೆಲಸಿ ಅಂತ ಹೇಳಿದ್ರೆ ನಾವು ಇವಾಗ ತಾನೇ ಮಾತಾಡ್ಕೊಂಡಿದ್ದೀವಲ್ವ, ಹೊಟ್ಟೆ ಕಿಚ್ಚು, ಮತ್ಸರ ಅಂದರೆ ಕನ್ನಡದಲ್ಲಿ ಕ್ರೋಧ ಅಂಥೇಳಿ, ಮತ್ಸರ ಅಥವಾ ಹೊಟ್ಟೆ ಕಿಚ್ಚು ಪಟ್ಟರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಜ್ ಕ್ರೋಧ ಅಂದರೆ ದ್ವೇಷ ಡೆವಲಪ್ ಮಾಡಿಕೊಳ್ಳುವಂತಹದ್ದು, ಅದನ್ನು ಬರೆಸಿದ್ದಾರೆ. ಆದರೆ ಬೇರೆ ಭಾಷೆಗಳಲ್ಲಿ ಇದನ್ನು ಒರಿಜಿನಲ್ ಟೆಕ್ಸ್ಟಲ್ಲೆಲ್ಲ ಓದಬೇಕಾದ್ರೆ ಸ್ಪಷ್ಟವಾಗಿದೆ, ಹೊಟ್ಟೆ ಕಿಚ್ಚು ಪಟ್ಟರೆ ಎಲುಬಿಗೆ ಅದು ಕ್ಷಯವು, ಮೂಳೆಗಳಿಗೆ ಒಳ್ಳೆಯದಲ್ವಂತೆ, ನಮ್ಮ ಶರೀರಕ್ಕೆ ಅದು ಒಳ್ಳೆಯದಲ್ವಂತೆ, ಶರೀರದಲ್ಲಿರುವಂತಹ ಶಕ್ತಿಯನ್ನೆಲ್ಲ ತೆಗೆದು ಹಾಕುತ್ತಂತೆ, ಹೌದಾ, ಮುಖದಲ್ಲಿರುವಂಥ ಕಳೆಯನ್ನು ತೆಗೆದು ಹಾಕುತ್ತಂತೆ. ಬೇಕಾ ನಮಗಿದೆಲ್ಲ? ಇಷ್ಟಕ್ಕೂ ಹೊಟ್ಟೆ ಕಿಚ್ಚು ಪಡುವುದರಿಂದ ನಾವು ಪಡ್ಕೊಳ್ಳುವಂತಹದ್ದೇನಾದರೂ ಇದೆಯಾ? ಹೋಗಲಿ, ನಿದ್ರೆ ಬರುತ್ತಾ? ಹೊಟ್ಟೆ ಕಿಚ್ಚು ಪಟ್ಟರೆ ನಿದ್ರೆ ಬರುತ್ತಾ? ರಾತ್ರಿ ಯಾರ ಮೇಲಾದರೂ ಚೆನ್ನಾಗಿ ಹಾಗೆ ಅಂತ ಅಂದ್ಕೊಂಡು ಆಲೋಚನೆ ಮಾಡ್ಕೊಂಡು ನಿದ್ರೆ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ನಿದ್ರೆ ಬರುತ್ತಾ? ಇಲ್ಲ. ಏನೇನು ಕೆಡಿಸ್ಕೊಳ್ತಿದ್ದೀವಿ ನಮ್ಮ ಜೀವನದಲ್ಲಿ ಹೊಟ್ಟೆ ಕಿಚ್ಚಿನಿಂದ? ಮುಖದಲ್ಲಿ ಕಳೆ, ಶರೀರದಲ್ಲಿ ಶಕ್ತಿ, ಮೂಳೆಗಳಲ್ಲಿ ಬಲ, ಸಾರಾಂಶ, ಹೌದಾ? ಇನ್ನೂ ಏನೇನು? ರಾತ್ರಿ ನಿದ್ರೆ, ಇಷ್ಟು ಹೋಯ್ತಾ? ಬಂದಿದ್ದೇನು? ಲಾಭ ಪಡ್ಕೊಂಡಿದ್ದೇನು? ಇದಿಷ್ಟು ಅಲ್ಲದೆ ದೇವರ ಮುಂದೆ ತಪ್ಪಿತಸ್ಥರಾಗಿ ನಿಲ್ಲುವಂತಹದ್ದು, ದೇವರ ಕಡೆಯಿಂದ ನಮಗೆ ಬರುವಂಥ ಆಶೀರ್ವಾದಗಳನ್ನು ಕಳ್ಕೊಂಡಿರ್ತೇವೆ ಈ ಗ್ಯಾಪಲ್ಲಿ, ಹೌದಾ? ಇಷ್ಟು ಲಾಸ? ಬೆನಿಫಿಟ್ ಏನು? ನಾವು ಹೊಟ್ಟೆ ಕಿಚ್ಚು ಪಡೋದ್ರಿಂದ ಬೆನಿಫಿಟ್ ಏನು? ಏನಾದರೂ ಒಂದಾದರೂ ಇದೆಯಾ? ಒಂದೇ ಒಂದು. ಹೊಟ್ಟೆ ಕಿಚ್ಚು ನಮ್ಮನ್ನು ಕರ್ಕೊಂಡು ಹೋಗಿ ಯಾವ ಪರಿಸ್ಥಿತಿಗೆ ತೊಗೊಂಡು ಬಂದಿಡುತ್ತೆ ಅಂತ ಹೇಳಿದ್ರೆ, ಈ ಪರಿಸ್ಥಿತಿಗೆ. ಓಕೆ, ಎಕ್ಸಾಂಪಲ್ 1 ಯಾರ ಎಕ್ಸಾಂಪಲನ್ನು ನೋಡಿದ್ವಿ? ಕಾಯಿನನ ಎಕ್ಸಾಂಪಲ್ 2 ಅಂತ ಹೇಳಿ ಬರ್ಕೊಳ್ಳಿ. ಈಗ ಯೋಸೇಫನ ಎಕ್ಸಾಂಪಲನ್ನು ನೋಡ್ತಿದ್ದೀವಿ. ಓಕೆ, ಯೋಸೇಫನ ಬಗ್ಗೆ ನಮಗೇನೇನು ಗೊತ್ತು? ಅದಕ್ಕಿಂತ ಮುಂಚೆ ಯಾರು ಹೊಟ್ಟೆ ಕಿಚ್ಚು ಪಟ್ಟಿದ್ದು? ಯಾರು ಯೋಸೇಫನ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟಿದ್ದು? ಯೋಸೇಫನ ಬಗ್ಗೆ ಯಾರು? ಅಣ್ಣಂದಿರು. ಓಕೆ, ಈಗ ಏನಕ್ಕೋಸ್ಕರ ಅಣ್ಣಂದಿರು ಹೊಟ್ಟೆ ಕಿಚ್ಚು ಪಟ್ಟರು? ಇವರ ತಂದೆ ಎಲ್ಲರಿಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿ ಮಾಡ್ತಿದ್ರು? ಯೋಸೇಫನನ್ನು, ಹೌದಾ? ಓಕೆ, ಈಗ ಒಬ್ಬ ತಂದೆಗೆ 10 ಜನ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ. ಕಿರಿಯ ಮಗನನ್ನು ಜಾಸ್ತಿ ಪ್ರೀತಿ ಮಾಡುವಂತಹದ್ದು ಸರ್ವೇ ಸಾಧಾರಣನ ಅಲ್ವಾ? ಸರ್ವೇ ಸಾಮಾನ್ಯನ ಕಿರಿಯ ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡುವಂತಹದ್ದು. ಯಾಕೆಂದರೆ 10 ಜನ ಮಕ್ಕಳು ಅಂದಿದ ತಕ್ಷಣ ಅವರು, ಮೊದಲನೇ ಮಗನಿಗೆ ಒಂದು 50 ವರ್ಷ ಇರುತ್ತೆ, ತಂದೆಗೊಂದು 72 ವರ್ಷ ಇರುತ್ತೆ, ಮೊದಲನೇ ಮಗನಿಗೆ 50 ವರ್ಷ, ಕೊನೆಯ ಮಗನಿಗೆ ಎಷ್ಟಿರುತ್ತೆ ವಯಸ್ಸು? ಹೌದಾ? ಒಂದು 20ರೊಳಗಿರುತ್ತೆ. ಆ ಮಗನನ್ನು ನೋಡಿದ್ರೆ ಯಾರಿಗಾದರೂ ಹೆಚ್ಚು ಪ್ರೀತಿ ಇರುತ್ತಲ್ವ? ಹೌದಾ ಇಲ್ವಾ? 50 ವರ್ಷ ಬಂದಮೇಲೂ ಡ್ಯಾಡಿ ನನ್ನನ್ನು ನನಗೆ ಪ್ರೀತಿ ಮಾಡಬೇಕು ಅಂದರೆ ಅದು ಹೇಗೆ ಸಾಧ್ಯ? ನಿಜನಾ? ಈಗ ಯೋಸೇಫನಿಗೆ ತಾನು ಕೋರ್ಕೊಂಡಿಲ್ಲ ಈ ಸ್ಥಿತಿಯನ್ನು, ತಾನು ಕೋರ್ಕೊಂಡ್ರೆ ನಾನು ಕೊನೆಯ ಮಗನಾಗಿ ಹುಟ್ಟಬೇಕು, ನನ್ನ ಡ್ಯಾಡಿ ಪ್ರೀತಿ ಮಾಡುವಂತಹ ಮಗನಾಗಿ ಹುಟ್ಟಬೇಕು ಅಂತ ಕೋರ್ಕೊಂಡ್ರೆ ಯೋಸೇಫನು? ಇಲ್ಲ, ತಾನು ಕೋರ್ಕೊಂಡಂತಹ ಸ್ಥಿತಿ ಅಲ್ಲ ಅದು. ತಾನು ಕಿರಿ ಮಗನಾಗಿ ಹುಟ್ಟಬೇಕು, ನಾನು ಎಲ್ಲರಿಗಿಂತ ಪ್ರೀತಿ ಮಾಡಿಸ್ಕೊಬೇಕು ಅಂತ ಹೇಳಿ ಪ್ರೀತಿ ಮಾಡಿಸ್ಕೊಳ್ತಿರಲಿಲ್ಲ ಯೋಸೇಫನು. ಅದು ತನಗಿದ್ದಂಥ ಸ್ಥಿತಿ, ಅದು ತನಗೆ ದೇವರು ಕೊಟ್ಟಂತಹ ಸ್ಥಾನ. ಇದನ್ನು ನೋಡಿ ಯಾರ ಕೈಯಲ್ಲಿ ಸಹಿಸ್ಕೊಳ್ಲಿಕ್ಕಾಗಿಲ್ಲ? ಅಣ್ಣಂದಿರ ಕೈಯಲ್ಲಿ. ಇದು ಯೋಸೇಫನ ತಪ್ಪೇನಿದೆ ಪಾಪ? ಇಲ್ಲಿ ಯೋಸೇಫನ ತಪ್ಪೇನು? ತಾನೇನಾದರೂ ಕೋರ್ಕೊಂಡ್ರೆ ನಾನು ಚಿಕ್ಕ ಮಗ ಆಗಬೇಕು, ನಾನು ಪ್ರೀತಿ ಮಾಡಬೇಕು, ಎಲ್ಲರಿಗಿಂತ ನನ್ನೇ ಪ್ರೀತಿ ಮಾಡಬೇಕು, ಕೋರ್ಕೊಂಡ್ರೆ ಎಲ್ಲರಿಗಿಂತ ನನ್ನ ಹತ್ರನೇ ಹೊಸ ಶರ್ಟ್ ಇರಬೇಕು. ಅವ್ರ ಡ್ಯಾಡಿ ಶರ್ಟ್ ಕೊಡಿಸಿದ್ರಲ್ವ, ಯಾಕೋಬನು ಯೋಸೇಫನಿಗೆ ಶರ್ಟ್ ಕೊಡಿಸಿದ್ರಲ್ವ, ಗೊತ್ತಾ ನಮಗೆ? ವಿಶೇಷವಾಗಿರುವಂಥ ಒಂದು ಅಂಗಿಯನ್ನು ಕೊಡಿಸಿದ್ರು ಯೋಸೇಫನಿಗೆ. ಓಕೆ, ಇಷ್ಟಕ್ಕೂ ಇದೆಲ್ಲ ಬೇಕು ಅಂತ ಹೇಳಿ ಯೋಸೇಫನ ಯಾವತ್ತೂ ಕೋರ್ಕೊಂಡಿಲ್ಲ, ದೇವರೇ ಈ ಥರ ಇಟ್ಟಿದ್ರು ಯೋಸೇಫನನ್ನು. ಇದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂತಹದ್ದು ಎಂಥ ದೊಡ್ಡ ತಪ್ಪು, ಹೌದಾ? ಹೊಟ್ಟೆ ಕಿಚ್ಚು ಪಟ್ಟು ಏನು ಮಾಡಿದ್ರು? ಏನೇನೋ ಮಾಡಿ ಹಿಂಸೆಗಳನ್ನು ಕೊಟ್ಟು, ಹಳ್ಳಕ್ಕೆ ಹಾಕಿ, ಆಮೇಲೆ ಹೊರಗಡೆ ತೆಗೆದು, ಆಮೇಲೆ ಸೇಲ್ ಮಾಡಿ, ಇದೆಲ್ಲ ಮಾಡಿದ್ರ? ಇಲ್ಲಿ ಪ್ರತಿ ಸಾರಿನೂ ಹೊಟ್ಟೆ ಕಿಚ್ಚು ಪಡುವಂಥವ್ರು ಒಂದು ಕಡೆ ಆದರೆ, ಯಾರ ಮೇಲೆ ಇವ್ರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೋ ಅವ್ರು ಇನ್ನೊಂದು ಕಡೆ, ಹೌದಾ? ಇಬ್ಬರಿದ್ದಾರೆ ಇಲ್ಲಿ. ಒಬ್ಬರು ಹೊಟ್ಟೆ ಕಿಚ್ಚು ಪಡುವಂಥವರು, ಇನ್ನೊಬ್ಬರು ಯಾರು? ಇವ್ರು ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೋ ಅವರು. ಇಲ್ಲಿ ಪ್ರತಿ ಎಕ್ಸಾಂಪಲ್ನು ನೀವು ನೋಡಿದ್ರೆ ದೇವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೋ, ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ, ಇಲ್ಲಿ ಈ ಸಂದರ್ಭದಲ್ಲಿ ಏನರ್ಥ ಆಯಿತು ನಮಗೆ? ಯಾರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ? ಯೋಸೇಫನ ಅಣ್ಣಂದಿರು. ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ?
ಯೋಸೇಫನ ಮೇಲೆ. ದೇವರು ಕರೆಕ್ಟಾಗಿ ಅದನ್ನು ಸ್ವಾಪ್ ಮಾಡಿ ತಿರುಗಿಸಿಡ್ತಿದ್ದಾರೆ, ಹೌದಾ ಇಲ್ವಾ? ಆಮೇಲೆ ಏನಾಯಿತು, ಒಂದಷ್ಟು ವರ್ಷ ಆದ ನಂತರ ಇವ್ರು ಯಾರ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರೋ ಅವರ ಕೆಳಗೆ ಇವರನ್ನು ತೊಗೊಂಡು ಬಂದು ಇಟ್ಟರು. ನಿಜನಾ ಇದೇ ಅಲ್ವಾ ಆಗಿತ್ತು? ಇದನ್ನು ನೋಡಿದ್ರೆ ನಮಗೇನು ಅರ್ಥ ಆಗಬೇಕು? ಆವಾಗ ಅಲ್ಲಲ್ಲಿ ಹೊಟ್ಟೆ ಕಿಚ್ಚು ಬಂತು ಅಂತ ಅಂದ್ಕೊಳ್ಳಿ. ನಮ್ಮ ಜೀವನದಲ್ಲಿ ಕೆಲಸದ ಜಾಗದಲ್ಲೋ ಇನ್ನೊಂದು ಜಾಗದಲ್ಲೋ ಎಲ್ಲಾದರೂ ಹೊಟ್ಟೆ ಕಿಚ್ಚು ಬಂತು ಅಂತ ಅಂದ್ಕೊಳ್ಳಿ. ಆ ಹೊಟ್ಟೆ ಕಿಚ್ಚನ್ನು ನಾವು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ ಅಂದರೆ ಖಚಿತವಾಗಿ ದೇವರು ಒಂದು ಕೆಲಸವನ್ನು ಮಾಡ್ತಾರೆ. ಏನು ಆ ಕೆಲಸ? ಏನು? ನಾವು ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದೀವೋ ನಮ್ಮನ್ನು ಅವರ ಅಧೀನದಲ್ಲೇ ಅಥವಾ ಅವರ ಕೆಳಗೆ ಒಂದಲ್ಲ ಒಂದು ದಿನ ತೊಗೊಂಡು ಬರುವಂತಹದ್ದು ಖಚಿತ. ಯಾಕೆ? ಇಲ್ಲಿ ಸತ್ಯವೇದ ನಡೀತಿರುವಂತಹದ್ದು ಅದೇ ಅಲ್ವಾ? ಯೋಸೇಫನ ಅಣ್ಣಂದಿರು ಹೊಟ್ಟೆ ಕಿಚ್ಚುಪಟ್ಟರು, ಮತ್ತು ಯೋಸೇಫನ ಹತ್ರ ಬಂದು ಬೇಳಾಡುವಂಥ ಪರಿಸ್ಥಿತಿ ಬೇಕಾಗಿತ್ತೆ ಅವ್ರಿಗಿದೆಲ್ಲ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ, ಅಣ್ಣಂದಿರು ಯೋಸೇಫನ ಮೇಲೆ ಹೊಟ್ಟೆ ಕಿಚ್ಚೇ ಪಟ್ಟರು ಅಂತ ಸ್ಪಷ್ಟವಾಗಿ ಬರೆಸಿದ್ದಾರೆ. ಒಂದು ಸರಿ ನೋಡೋಣ ಆ ಮಾತನ್ನು. ಆದಿಕಾಂಡ 37ನೇ ಅಧ್ಯಾಯ, ಆದಿಕಾಂಡ 37ನೇ ಅಧ್ಯಾಯ 11ನೇ ವಚನ. ಏನು ಪಟ್ರಂತೆ? ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರು ಸ್ಪಷ್ಟವಾಗಿ ಬರೆಸಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಅದೊಂದು ಹೊಟ್ಟೆ ಕಿಚ್ಚಂತೆ. ಎಲ್ಲರಿಗಿಂತ ತಂದೆ ಆತನನ್ನು ಪ್ರೀತಿಸ್ತಾರೆ, ಎಲ್ಲರಿಗಿಂತ ಚೆನ್ನಾಗಿರುವಂಥ ಶರ್ಟನ್ನು ವಿಶೇಷವಾಗಿ ಆತನಿಗೆ ಮಾಡಿಸ್ಕೊಟ್ಟಿದ್ದಾರೆ, ಹೌದಾ? ಇದು ಕನಸುಗಳು ಬೇರೆ ಬೀಳುತ್ತೆ ಈತನಿಗೆ. ಆ ಕನಸಲ್ಲಿ ಯಾವಾಗಲೂ ನಾವೇ ಕೆಳಗಡೆ ಇರ್ತೀವಿ, ಈತನೇ ಮೇಲ್ಗಡೆ ಇರ್ತಾನೆ. ಇದೇ ಅಲ್ವಾ ಹೊಟ್ಟೆ ಕಿಚ್ಚು ಬಂದಿದ್ದು ಅಣ್ಣಂದಿರಿಗೆ? ಏನು ಮಾಡಿದ್ರು ದೇವರು? ಅದನ್ನು ಹಾಗೆ ತಿರುಗಿಸ್ಬಿಟ್ರೆ ಇದೇ ನಡೆಯುವಂತಹದ್ದು ಕೊನೆಯಲ್ಲಿ. ನಾವು ಯಾರ ಮೇಲಾದರೂ ಹೊಟ್ಟೆ ಕಿಚ್ಚು ಅವಾಗವಾಗ ಅನ್ನಿಸ್ತಿರುತ್ತಲ್ವ, ಬ್ರದರ್ ಇದೆಲ್ಲ ತುಂಬ ಕಷ್ಟ ಬ್ರದರ್. ನೀವು ಹೇಳ್ತೀರಾ, ಹೇಳುವಂತಹದ್ದು ಈಸಿ ಬ್ರದರ್, ತುಂಬ ಹೊಟ್ಟೆ ಕಿಚ್ಚು ಪಡದೇ ಇರುವಂತಹದ್ದು, ಇನ್ನೊಬ್ಬರನ್ನು ನೋಡಿ ತಪ್ಪಾಗಿ ಯೋಚಿಸ್ದೇ ಇರುವಂತಹದ್ದು ಕಷ್ಟ ಬ್ರದರ್. ನೀವೇನೋ ಹೇಳ್ಬಿಟ್ಟು ಹೊರಟೋಗ್ತೀರಾ, ಇದೆಲ್ಲ ಆಗದೇ ಇರುವಂಥ ಕೆಲಸ ಅಂತ. ಇದನ್ನು ನೆನಪು ಮಾಡ್ಕೊಳ್ಳೋಣ ಅಲ್ವಾ? ಹೊಟ್ಟೆ ಕಿಚ್ಚು ಪಡಬೇಕು ಅಂತ ಅನ್ನಿಸ್ದಾಗ ಇದನ್ನು ಒಂದು ಸಾರಿ ನೆನಪು ಮಾಡ್ಕೊಳ್ಳೋಣ. ಅವಾಗ ಅರ್ಥ ಆಗುತ್ತೆ ದೇವ್ರು ಎಷ್ಟು ಚೆನ್ನಾಗಿ ಪ್ಲೇಟ್ ತಿರುಗಿಸ್ಬಿಡ್ತಾರೆ. ನಮ್ಮ ಜೀವನದಲ್ಲಿ ಈ ಥರ ಆಗೋದು ಬೇಡ ಅಲ್ವಾ? ಬೇಡ. ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವು ಇರೋಣ, ಹೌದಾ ಇಲ್ವಾ? ಹೊಟ್ಟೆ ಕಿಚ್ಚು ಪಡ್ಲಿಕ್ಕೆ ಹೋದರೆ ಏನಾಗೋಗುತ್ತೆ? ಇಷ್ಟ ಆಗುತ್ತೆ. ಎಕ್ಸಾಂಪಲ್ 3 2 ಉದಾಹರಣೆಗಳನ್ನು ನೋಡಿದ್ದೀವಿ ಇಷ್ಟೊತ್ತವರೆಗೂ. ಇವಾಗ ನಾವು ನೋಡ್ತಿರುವಂತಹದ್ದು ಎಕ್ಸಾಂಪಲ್ 3 3ನೇ ಉದಾಹರಣೆ. ಇಲ್ಲಿ ಯಾರ ಉದಾಹರಣೆಯನ್ನು ನೋಡ್ತಿದ್ದೇವೆ? ಮೋಶೆ. ಒಂದಷ್ಟು ಜನ ಒಟ್ಟಿಗೆ ಹೊಟ್ಟೆ ಕಿಚ್ಚು ಪಡ್ತಾರೆ ಮೋಶೆ ಮೇಲೆ. ಏನಕ್ಕೋಸ್ಕರ? ನೀನೊಬ್ಬನೇನಾ? ಹೌದಾ ಇಲ್ವಾ? ನೀನೊಬ್ಬನೇ, ನಿನ್ನನ್ನು ಮಾತ್ರನ ದೇವ್ರ ಅಧಿಕಾರಿಯಾಗಿ ನೇಮಿಸಿರುವಂತಹದ್ದು. ನೀನೊಬ್ಬನೇ, ಎಲ್ಲರೂ ನೀನೊಬ್ಬ ಹೇಳ್ದಂಗೆ ನಾವು ಇಷ್ಟು ಲಕ್ಷ ಜನನೂ ಕೇಳಬೇಕಾ? ನಾವು ಸಹ ಪ್ರತಿಷ್ಠಿತರೇ. ಇಲ್ಲಿ ಮೋಶೆಗೆ ದೇವ್ರ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಇವ್ರ ಪ್ರಾಬ್ಲಮ್ ಬಂದು ನಮಗೆ ಯಾಕೆ ಅಧಿಕಾರ ಕೊಟ್ಟಿಲ್ಲ ಅನ್ನೋದಲ್ಲ ಇವರಿಗೆ ಪ್ರಾಬ್ಲಮ್, ಮೋಶೆಗೆ ದೇವ್ರ ಅಧಿಕಾರ ಕೊಟ್ರಲ್ವಾ ಅನ್ನುವಂತಹದ್ದು ಇವ್ರ ಪ್ರಾಬ್ಲಮ್, ಹೌದಾ? ಮೋಶೆಗೆ ದೇವ್ರ ಅಧಿಕಾರ ಕೊಟ್ಟಿದ್ದಾರೆ, ನೀನು ಇಸ್ರಾಯೇಲ್ಯರನ್ನ ಕರ್ಕೊಂಡು ಹೋಗಬೇಕು, ನೀನು ಹೇಳ್ದಂಗೆ ಅವ್ರು ಕೇಳಬೇಕು, ಈ ಥರ ಆಜ್ಞಾಪಿಸು, ಈ ಥರ ಆರ್ಡ್ರ್ ಮಾಡು ಅಂತ ಹೇಳಿ ಮೋಶೆಗೆ ದೇವ್ರ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇವಾಗ ಮೋಶೆ ಹತ್ರ ಬಂದ್ಬಿಟ್ಟು ನೀನು ಒಬ್ಬನೇನಾ, ಬೇರೆ ಯಾರೂ ಇಲ್ವಾ, ನಾವೆಲ್ಲ ಏನು ಹಂಗಿದ್ರೆ ಅಂತ ಹೇಳಿದ್ರೆ ಇದು ಯಾರ ವಿರುದ್ಧವಾಗಿ ಹೋಗ್ತಿದ್ದಾರೆ ಇವರು? ಮೋಶೆ ವಿರುದ್ಧವಾಗ. ಯಾರ ವಿರುದ್ಧವಾಗಿ? ಒಂದು ಸಾರಿ ನೋಡೋಣ ಅವ್ರು ಮಾತಾಡಿದಂತಹ ಮಾತನ್ನು ಒಂದು ಸಾರಿ ನೋಡೋಣ. ಅರಣ್ಯಕಾಂಡ 16ನೇ ಅಧ್ಯಾಯ, ಅರಣ್ಯಕಾಂಡ 16ನೇ ಅಧ್ಯಾಯ 1ನೇ ವಚನ. 16:1. ಏನರ್ಥ ಆಯಿತು ನಮಗೆ 1ನೇ ವಚನ 2ನೇ ವಚನದಲ್ಲಿ? ಎಷ್ಟು ಜನ ತಿರುಗಿ ಬಿದ್ದರಂತೆ? 250 ಜನ. ಇದಕ್ಕೆ ಬೇರೆ ಪ್ಲ್ಯಾನ್ ಬೇರೆ ಮಾಡ್ಕೊಂಡು ಬಂದಿದ್ದಾರೆ, ಒಟ್ಟಿಗೆ ಕೂತು ಮೀಟಿಂಗ್ ಎಲ್ಲ ಆಗಿ, ಹೌದಾ ಇಲ್ವಾ? ಇವ್ರ ಪ್ರಾಬ್ಲಮ್ ಒಂದೇ, ಏನು? ಮೋಶೆಗೆ ಈ ಅಧಿಕಾರ ಕೊಡಬಾರ್ದಾಗಿತ್ತು. ನಮ್ಗೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಮ್ಗೆ ಹೋದರೂ ಪರವಾಗಿಲ್ಲ. ಏನಾಯ್ತಂತೆ ಆಮೇಲೆ?
ಅವ್ರು ಮಾತಾಡ್ತಿರುವಂತಹ ಮಾತು 3ನೇ ವಚನದಲ್ಲಿ, ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನರ ಬಳಿಗೆ ಬಂದು ಅವರಿಗೆ, ನಿಮ್ಮಿಂದ ಸಾಕಾಯಿತು, ಈ ಸಮೂಹದವರಲ್ಲಿ ಪ್ರತಿಯೊಬ್ಬನೂ ದೇವರಿಗೆ ಪ್ರತಿಷ್ಠಿತನೇ, ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ? ಹೀಗಿರಲಾಗಿ ಯೆಹೋವನ ಸಮೂಹದವರೆಲ್ಲರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು ಎಂದು ಕೇಳಿದರು. ಏನಂತ ಕೇಳ್ತಿದ್ದಾರೆ ಮೋಶೆಯನ್ನು ಬಂದು? ನಾವೆಲ್ಲರೂ ಪ್ರತಿಷ್ಠಿತರೇ, ನಿಮ್ಮನ್ನು ಮಾತ್ರ ನೀವೇನಕ್ಕೋಸ್ಕರ ಹೆಚ್ಚಿಸ್ಕೊಳ್ತಿದ್ದೀರಾ ಜನರ ಮಧ್ಯ? ಜನರ ಮುಂದೆ ಮೋಶೆ ತನ್ನನ್ನು ತಾನು ಹೆಚ್ಚಿಸ್ಕೊಂಡ್ರ? ನಾನು ನಾಯಕ ಅಂತ ಮೋಶೆ ಹೇಳ್ಕೊಂಡ್ರ ಜನರ ಮುಂದೆ? ಈ ಥರ ಹೋಗು ಮೋಶೆ, ನೀನು ಇಸ್ರೇಲ್ಯರನ್ನು ಐಗುಪ್ತ್ಯ ದೇಶದಿಂದ ಬಿಡಿಸ್ಕೊಂಡು ಬಾ ಅಂತ ಹೇಳಿದಾಗ ಮೋಶೆ ಏನಂದರು? ಪ್ರಭು ನನಗೆ ವಾಕ್ಚಾತುರ್ಯತೆ ಇಲ್ಲ, ಮಾತಾಡುವಂತಹ ಶಕ್ತಿ ಇಲ್ಲ, ನಾನು ಮಾತಾಡಬಲ್ಲವನಲ್ಲ, ನನಗೆ ಮಾತು ಹೇಗೆ ಆಡುವಂತಹದ್ದು ಅಂತ ಗೊತ್ತಿಲ್ಲ, ನಾನು ಬರೋದಿಲ್ಲ ಅಂದಾಗ ದೇವರು ಮತ್ತೆ ಕಿವಿ ಹಿಂಡಿ ಹಿಡ್ಕೊಂಡು ಬಂದರು ಮೋಶೆನ. ಹೌದಾ ಇಲ್ವಾ? ಅಂದರೆ ಬೈದು ಕರ್ಕೊಂಡು ಬಂದರು ಮೋಶೆನ. ಏನಂತ? ನೀನೇ ಕೆಲಸವನ್ನು ಮಾಡಬೇಕು ಅಂತ. ಹಾಗಾದರೆ ಮೋಶೆಗೆ ಸ್ಥಾನ ಕೊಟ್ಟಿದ್ದು ಯಾರಿಲ್ಲಿ? ದೇವರು. ತನ್ನನ್ನು ತಾನು ಹೆಚ್ಚಿಸ್ಕೊಂಡ್ರೆ? ಆದರೆ ಇವ್ರು ಮಾತಾಡ್ತಿರುವಂತಹ ಮಾತೇನು? ಇಲ್ಲಿ ನೀವು ಕೇಳಿದಂತಹ ಮಾತೇನು? ನೀನು ಹೆಚ್ಚಿಸ್ಕೊಳ್ತಿದೆಯಲ್ಲ ಜನರ ಮುಂದೆ. ಇವ್ರೇನು ಪಟ್ರಂತೆ ಇಷ್ಟಕ್ಕೂ ಮೋಶೆ ಮೇಲೆ? ಕೀರ್ತನೆಗಳು ಸ್ಪಷ್ಟವಾಗಿ ಇದೇ ಘಟನೆಯನ್ನು ಕೀರ್ತನೆಗಳಲ್ಲಿ ಬರೆಸಿದ್ದಾರೆ. ಇಲ್ಲಿ ಏನಾಯಿತು, ಪ್ರಾಬ್ಲಮ್ ಏನಕ್ಕೆ ಬಂತು, ಇವರಿಗೇನಕ್ಕೋಸ್ಕರ ಸಹಿಸ್ಕೊಳ್ಲಿಕ್ಕಾಗಿಲ್ಲ ಅನ್ನುವಂತಹದನ್ನು ಕೀರ್ತನೆಗಳಲ್ಲಿ ಬರೆಸಿದ್ದಾರೆ. ಇದನ್ನು ಹಾಗೆ ಇಟ್ಕೊಳ್ಳಿ. ಕೀರ್ತನೆಗಳು 106ನೇ ಅಧ್ಯಾಯ, ಕೀರ್ತನೆಗಳು 106ನೇ ಅಧ್ಯಾಯ 16ನೇ ವಚನ. ಸಾಕು ಏನು ಪಟ್ರಂತೆ ಇವರು? ಅವರು ಪಾಳೆಯಲ್ಲಿ ಮೋಶೆಯ ಮೇಲೆಯೂ ಯೆಹೋವನು ಪ್ರತಿಷ್ಠಿಸಿದ ಆರೋನನ ಮೇಲೆಯೂ ಹೊಟ್ಟೆ ಕಿಚ್ಚು ಪಡಲು. ಈ ಆಲೋಚನೆ ಏನಕ್ಕೋಸ್ಕರ ಬಂತು ಇವರಿಗೆ? ಹೊಟ್ಟೆ ಕಿಚ್ಚು. ಸ್ಪಷ್ಟವಾಗಿ ಬರ್ಸಿದಾರ ದೇವರು. ಈ ಹಿಂದೆ ನೋಡಿದಂತಹ ವಚನದಲ್ಲೂ ಸ್ಪಷ್ಟವಾಗಿ ಬರ್ಸಿದ್ರ ಹೊಟ್ಟೆ ಕಿಚ್ಚು ಪಟ್ಟರು ಅಂತ. ಏನಾಯ್ತಂತೆ ಆಮೇಲೆ ಇವರು ಹೊಟ್ಟೆ ಕಿಚ್ಚು ಪಟ್ಟಿದ್ದಕ್ಕೆ? ಭೂಮಿಯು ಬಾಯಿ ತೆರೆದು ದಾತಾನನನ್ನು ನುಂಗಿಬಿಟ್ಟಿತು. ಇವರೆಲ್ಲ ಹೊಟ್ಟೆ ಕಿಚ್ಚುಪಟ್ಟಂಥ ಜನ, ಬಂದು ತಿರುಗಿ ಬಿದ್ದಂತಹ ಜನ. ಆ ತಿರುಗಿ ಬೀಳುವಂತಹದ್ದು ಏನಕ್ಕೋಸ್ಕರ ಆಯಿತು ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚಿನಿಂದ. ಎಷ್ಟೆಷ್ಟು ದೊಡ್ಡ ಅನಾಹುತ ಆಗುತ್ತೆ. ನಾವು ಹೊಟ್ಟೆ ಕಿಚ್ಚು ಅಂದರೆ ಚಿಕ್ಕ ಪಾಪ, ಆಲೋಚನೆ ಮಾಡ್ಕೊಬೇಕಾಗಿರುವಂತಹದ್ದು ಅಷ್ಟೊಂದು ಇದೆಯಾ ಅಂತ ನಮಗನ್ನಿಸ್ಬಹುದು. ನಾನು ಆಗಲೇ ಹೇಳಿದ್ನಲ್ವ, ಇವತ್ತೂ ಸಹ ಮನುಷ್ಯರೆಲ್ಲರನ್ನು ಅಪವಾದಿ ಪೀಡಿಸ್ತಿರಲಿಕ್ಕೆ ಕಾರಣ ಹೊಟ್ಟೆ ಕಿಚ್ಚು. ಚರಿತ್ರೆಯಲ್ಲಿ ಸಾಕಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಬಲಿಯಾಗಿದ್ದಕ್ಕೆ ಕಾರಣ ಹೊಟ್ಟೆ ಕಿಚ್ಚು. ಮೊದಲನೇ ಸಂತತಿನೇ ಒಬ್ಬನು ಇನ್ನೊಬ್ಬನನ್ನು ಕೊಲೆ ಮಾಡಿದ್ದಕ್ಕೆ ಕಾರಣ ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚನ್ನು ನಾವು ಕಡಿಮೆ ಮಾಡಿಕೊಳ್ಳದೆ ಹೋದರೆ, ಈ ಹೊಟ್ಟೆ ಕಿಚ್ಚನ್ನು ನಾವು ಬೆಳೆಸ್ಕೊಂಡು ಹೋದರೆ ನಮ್ಮ ಮೈಂಡ್ ಹೇಳ್ತಿರತ್ತೆ. ಯಾಕೆಂದರೆ ನಾವು ಮನುಷ್ಯರಲ್ವ. ನೋಡು ಅವನು ಹಾಗೆ ಹೀಗೆ, ನಿನ್ನ ಹತ್ರ ಇಲ್ಲ, ಆತನ ಹತ್ರ ಇದೆ, ಇದು ಸರಿ ಅಲ್ವಲ್ಲ ಅಂತ ಹೇಳ್ಕೊಡ್ತಿರತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳದೆ ಹೋದರೆ ಈ ಪರಿಸ್ಥಿತಿಗೆ ಬರ್ತೀವಿ. ದೇವರಿಗೆ ಕೆಲವು ಗುಣಗಳನ್ನು ಕಂಡ್ರೆ ತುಂಬ 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 ಕೋಪ ಬರುತ್ತೆ. ಹೌದಾ? ಅದರಲ್ಲಿ ಒಂದು ಗುಣ ಈಗ ನಾವು ಆಲೋಚನೆ ಮಾಡ್ತಿರುವಂತಹ ಹೊಟ್ಟೆ ಕಿಚ್ಚು. ಸ್ಕ್ರೀನ್ ಮೇಲೆ ಒಂದಷ್ಟು ನ್ಯೂಸ್ ಆರ್ಟಿಕಲನ್ನು ನೋಡೋಣ. ಒಂದು 3 ನ್ಯೂಸ್ ಇದೆ ಅಂತ ಅನಿಸುತ್ತೆ. ಏನೇನಾಗಿದೆ? ಓಕೆ, ಏನು ಅರ್ಥ ಆಗ್ತಿದೆ ನಮ್ಗೆ ಅದರಿಂದ? ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರುವಂಥ ಆರ್ಟಿಕಲ್ಲೇ ಅಲ್ವಾ? ಜೆಲಸ್ ಮ್ಯಾನ್ ಗೆಟ್ಸ್ ಲೈಫ್ ಟರ್ಮ್ ಫಾರ್ ಕಿಲ್ಲಿಂಗ್ 13-year-old ಬಾಯ್. 13 ವಯಸ್ಸಿರುವಂಥ ಹುಡುಗನನ್ನು ಕೊಲೆ ಮಾಡಿದ್ದಾನೆ ಒಬ್ಬ ವ್ಯಕ್ತಿ. ಏನಕ್ಕೋಸ್ಕರ ಕೊಲೆ ಮಾಡ್ದ ಅಂತ ಹೇಳಿದ್ರೆ, ಆ ಹುಡುಗ ಇದ್ದಾನಲ್ವ, ಆತನ ತಂದೆ ಮೇಲೆ ಹೊಟ್ಟೆ ಕಿಚ್ಚು ಈತನಿಗೆ. ಆ ಫುಲ್ ನ್ಯೂಸ್ ಆರ್ಟಿಕಲ್ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ ಏನಕ್ಕೋಸ್ಕರ ಹೊಟ್ಟೆ ಕಿಚ್ಚು ಬಂತು. ಏನು ಸಿಂಪಲ್ ಆಗಿರುತ್ತೆ. ಹೌದಾ? ಆತನೊಂದು ಹೊಲ ತೊಗೊಂಡಿರ್ತಾನೆ, ಎಕ್ಸ್ಟ್ರಾ ಈತನ ತೊಗೊಂಡಿರೋದಿಲ್ಲ, 2 ಎತ್ತು ತೊಗೊಂಡಿರ್ತಾನೆ, ಈತನ ತೊಗೊಂಡಿರೋದಿಲ್ಲ, ಅಷ್ಟೇ. ಈ ಥರ ರೀಸನ್ಗಳಿರುತ್ತೆ. ತಂದೆ ಮೇಲೆ ಹೊಟ್ಟೆ ಕಿಚ್ಚಿದ್ರೆ ಆ ತಂದೆ ಮಗನ ಕೊಲೆ ಮಾಡ್ತಾನೆ, ಅಂದರೆ ಆತನ ಮಗನನ್ನು ಕೊಲೆ ಮಾಡ್ತಾನೆ. ಯಾರ ಮೇಲೆ ಹೊಟ್ಟೆ ಕಿಚ್ಚು ಆತನ ಮಗನನ್ನು ಕೊಲೆ ಮಾಡ್ತಾರೆ. ಹೊಟ್ಟೆ ಕಿಚ್ಚು ಕೊಲೆಗೆ ಸೀದಾ ನಾಂದಿ ಹಾಕುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಸತ್ಯವೇದದಲ್ಲಿ ನೀವು ಕಾಯಿನನ ಹೆಬೇಲನ ಘಟನೆಯನ್ನು ಮಾತ್ರ ನೋಡಿದ್ದೀವಲ್ವ, ಅದು ಲೈವಲ್ಲಿ ನೋಡಲಿಕ್ಕಾಗಿಲ್ಲ ಅಲ್ವಾ? ಹೊಟ್ಟೆ ಕಿಚ್ಚುಪಟ್ಟು ಈ ಥರ ಆಗೋಯಿತು ಅನ್ನುವಂತಹ ಲೈವಲ್ಲಿ ನೋಡಲಿಕ್ಕಾಗಿಲ್ಲ ಅಲ್ವಾ? ಇದು ಲೈವ್, ಇದು ನ್ಯೂಸಲ್ಲಿ ಬಂದಿರುವಂಥ ಆರ್ಟಿಕಲ್. ಹೊಟ್ಟೆ ಕಿಚ್ಚಿನಿಂದ ಆದಂತಹ ಕೊಲೆ. ನೆಕ್ಸ್ಟ್ ಆರ್ಟಿಕಲ್, ಜೆಲಸಿ ಲೀಡ್ಸ್ ಮ್ಯಾನ್ ಟು ಕಿಲ್ ಬ್ರದರ್ ಇನ್ ಲಾ. ಕೊಲೆ ಯಾರನ್ನು ಮಾಡಿರುವಂತಹದ್ದು? ಇವಾಗ ಬ್ರದರ್ ಇನ್ ಲಾ, ಭಾವ ಅಂತ ಹೇಳಿ ಕರಿತೀವಲ್ವ, ಅವರನ್ನೇ ಕೊಲೆ ಮಾಡಿದ್ದಾರೆ. ಏನಕ್ಕೋಸ್ಕರ? ಹೊಟ್ಟೆ ಕಿಚ್ಚು.
ಹೊಟ್ಟೆ ಕಿಚ್ಚಿಗೆ ಕಾರಣಗಳು ಸಾಕಷ್ಟು ಇರ್ಬೋದು. ಆದರೆ ಇದೆಲ್ಲ ನ್ಯೂಸ್ ಪೇಪರಲ್ಲಿ ಡೈರೆಕ್ಟಾಗಿ ಜೆಲಸಿ ಅನ್ನುವಂತಹದ್ದು ಮೆನ್ಷನ್ ಆಗಿದೆ. ಇದೆಲ್ಲ ಮರ್ಡರ್ ಆಗಿರುವಂತಹದ್ದು. ಆ ಮರ್ಡರ್ಗೆ ಕಾರಣ ಏನು ಅಂತ ಹೇಳಿ ಇನ್ವೆಸ್ಟಿಗೇಟ್ ಮಾಡಿ ತೆಗೆದ್ರೆ ಅದರ ಬೇರನ್ನು ಹೊಟ್ಟೆ ಕಿಚ್ಚು. ಹೌದಾ? ಇದೆಲ್ಲ ಲೋಕದಲ್ಲಿ ನಡೀತಿರುವಂಥ ಎಕ್ಸಾಂಪಲ್ಸ್. ಕೈಯಲ್ಲಾದಂಥವರು ಕೊಲೆ ಮಾಡ್ತಾರೆ, ಕೈಯಲ್ಲಾಗದೇ ಇರುವಂಥವರು ಮನಸ್ಸಲ್ಲೇ ಇಟ್ಕೊಂಡು ಕೊರ್ಗಿ 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 ಅವ್ರು ಹಂಗಾದ್ರಲ್ವ, ನಾವು ಹಾಗಿಲ್ವಲ್ಲ, ಹೌದಾ, ನನ್ನ ಹತ್ರ ಇಲ್ಲದೇ ಇರುವಂತಹದ್ದು ಆತನ ಹತ್ರ ಇದೆಯಲ್ವ, ಇವ್ರು ನನಗೂ ಇರಲಿ ಎನ್ನುವಂತಹದ್ದು ಇಲ್ಲ ಇವರ ಮನಸ್ಸಲ್ಲಿ. ನನ್ನ ಹತ್ರ ಇಲ್ಲದೇ ಇರುವಂತಹದ್ದು ಆತನಿಗೆ ಇದೆಯಲ್ವ, ನಿಜನ? ಕೊನೆಗೆ ಈ ಥರ ಪರಿಸ್ಥಿತಿ ಆಗುತ್ತೆ. ಇಷ್ಟೊತ್ತು ಎಷ್ಟು ಎಕ್ಸಾಂಪಲನ್ನು ನೋಡಿದ್ದೀವಿ? 3. ಈಗ ಎಕ್ಸಾಂಪಲ್ 4 ಯಾವುದು? 4ನೇ ಉದಾಹರಣೆ ಯಾವುದು ಇಷ್ಟಕ್ಕೂ? ಸೊಲೊಮೋನನ ಕಾಲದಲ್ಲಿ ಆ ಇಬ್ಬರು ಸ್ತ್ರೀಯರ, ವೇಶ್ಯ ಸ್ತ್ರೀಯರ ಉದಾಹರಣೆ ನಮ್ಮೆಲ್ಲರಿಗೂ ಗೊತ್ತಲ್ವ? ಯಾರು? ಒಂದೇ ಮನೆಯಲ್ಲಿ ಇಬ್ಬರು ವೇಶ್ಯ ಸ್ತ್ರೀಯರು ವಾಸ ಮಾಡ್ತಿರ್ತಾರೆ. ಅದರಲ್ಲಿ ಇಬ್ಬರಿಗೂ ಸಹ ಒಂದೊಂದು ಮಗು ಇರುತ್ತೆ. ಒಂದು ಸ್ತ್ರೀ ನಿದ್ದೆಯಲ್ಲಿ ತನ್ನ ಮಗುವಿನ ಮೇಲೆ ಬಿದ್ದು ಆ ಮಗು ಸತ್ತಿರುತ್ತೆ. ಆ ಸತ್ತಿರುವಂತಹ ಮಗುವನ್ನು ತೊಗೊಂಡು ಏನು ಮಾಡ್ತಾಳೆ ಸ್ತ್ರೀ? ಪಕ್ಕದಲ್ಲಿ ಇನ್ನೊಂದು ಸ್ತ್ರೀಯ ಮಗು ಬದುಕಿದರೆ ಇದನ್ನು ಅದರ ಜಾಗದಲ್ಲಿ ಮಲಗಿಸಿ ಆ ಮಗುವನ್ನು, ಬದುಕಿರುವಂತಹ ಮಗುವನ್ನು ತಗೊಂಡು ತನ್ನ ಮಡಿಲಲ್ಲಿ ಮಲಗಿಸ್ಕೊಳ್ತಾಳೆ. ಬೆಳಗ್ಗೆ ಎದ್ದಾಗ ಗೊತ್ತಾಗುತ್ತೆ ತಾಯಿಗೆ ಇದು ನನ್ನ ಮಗು ಅಲ್ಲ ಅಂಥೇಳಿ ಗೊತ್ತಾಗುತ್ತೆ ಇನ್ನೊಬ್ಬ ತಾಯಿಗೆ. ಇಬ್ಬರೂ ಸಹ ರಾಜನ ಹತ್ರ ಬರ್ತಾರೆ. ರಾಜನ ಹತ್ರ ಬಂದಾಗ ತೀರ್ಪು ಏನಾಗಬೇಕು? ನಾವಾಗಿದ್ರೆ ಏನು ತೀರ್ಪು ಮಾಡ್ತೀವಿ? ನಾವು ರಾಜ ಆಗಿದ್ವಿ ಅಂತ ಅಂದ್ಕೊಳ್ಳಿ, ನಾವೇನು ತೀರ್ಪು ಮಾಡಿರ್ತಾ ಇದ್ವಿ? DNA ಟೆಸ್ಟ್ ಇಲ್ಲ, ಮಗು ಯಾರ್ದು ಅಂತ ಗೊತ್ತಾಗ್ಲಿಕ್ಕೆ ಆ ಕಾಲದಲ್ಲಿ CCTV ಕ್ಯಾಮ್ರಾ ಇಲ್ಲ, ಏನೂ ಇಲ್ಲ. ಇಬ್ಬರೂ ಸಹ ಬದುಕಿರುವಂತಹ ಮಗುವನ್ನು ತೊಗೊಂಡು ಬಂದಿದ್ದಾರೆ, ಇಬ್ಬರು ತಾಯಿಯಂದಿರೂ ಸಹ. ಇದು ನನ್ನ ಮಗು ಅಂತ ಈ ತಾಯಿ, ಇದು ನನ್ನ ಮಗು ಅಂತ ಆ ತಾಯಿ. ನಾವಾಗಿದ್ರೆ ಏನು ತೀರ್ಪು ಮಾಡಿರ್ತಾ ಇದ್ವಿ? ಹೌದಾ? ನನ್ನ ಕೈಯಲ್ಲಿ ಆಗೋದಿಲ್ಲ ಇದನ್ನು ಪರಿಷ್ಕಾರ ಮಾಡಲಿಕ್ಕೆ, ಸಾರಿ, ಏನೋ ಮಾಡ್ಕೊಳ್ಳಿ, ಆಚೆ ಹೋಗಿ ಅಂತ ಇದ್ವಿ. ಯಾಕೆಂದರೆ ಅದನ್ನು ಪರಿಷ್ಕಾರ ಮಾಡಲಿಕ್ಕೆ ಬೇರೆ ಚಾನ್ಸೇ ಇಲ್ಲ ಅನ್ನುವಂತಹದ್ದು ನಮ್ಮ ಬುದ್ಧಿವಂತಿಕೆ. ಆ ಕಾಲದಲ್ಲಿ ರಾಜ್ಯವನ್ನು ಆಳ್ತಿದ್ದಂತಹದ್ದು ಸೊಲೊಮೋನನು, ದೇವರಿಂದ ಜ್ಞಾನವನ್ನು ಕೇಳಿ ಪಡೆದಂತಹ ವ್ಯಕ್ತಿ. ಆ ವ್ಯಕ್ತಿ ಕೊಟ್ಟಂತಹ ಸೆನ್ಸೇಷನಲ್ ತೀರ್ಪು ಇವತ್ತಿಗೂ ಸಹ ಮಕ್ಕಳು ವಿದೇಶದಲ್ಲೆಲ್ಲ ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲೂ ಈ ಪಾಠ ಇದೆ. ಹೌದಾ? ಏನು ಮಾಡ್ತಾರೆ ಆವಾಗ? ರಾಜ ಹೇಗೆ ತೀರ್ಪು ತೀರಿಸ್ತಾರೆ? ಕತ್ತಿಯನ್ನು ತೊಗೊಂಡ್ಬನ್ನಿ, ಕತ್ತಿಯನ್ನು ತೊಗೊಂಡ್ಬಂದು ಮಗುವನ್ನು 2 ಭಾಗ ಮಾಡಿ ಒಂದು ಈ ತಾಯಿ ಕೊಡಿ, ಇನ್ನೊಂದು ಆ ತಾಯಿಗೆ ಕೊಡಿ. ಅವಾಗ ನಿಜವಾದ ತಾಯಿ ಏನು ಮಾಡ್ತಾಳೆ? ಬೇಡ, ನನ್ನ ಮಗು ಎಲ್ಲಿದ್ದರೂ ಚೆನ್ನಾಗಿರಲಿ, ಬದುಕಿರಲಿ, ಈ ಮಗುವನ್ನು ಆ ತಾಯಿಗೆ ಕೊಡಿ. ಈಗ ಸುಳ್ಳು ಹೇಳ್ಕೊಂಡು ನನ್ನ ಮಗು ಅಂತ ಹೇಳ್ತಿರುವಂಥ ತಾಯಿ ಏನು ಮಾಡ್ತಾಳೆ? ಕಟ್ ಮಾಡು. ಏನು ಕಾಣಿಸ್ತಿದೆ ಈ ತಾಯಿಯಲ್ಲಿ? ನಮಗೆ ಏನು ಕಾಣಿಸ್ತಿದೆ? ಕಟ್ ಮಾಡಿ ಅನ್ನುವಂಥ ಹೇಳ್ತಿರುವಂಥ ಈ ತಾಯಿಯಲ್ಲಿ ಏನು ಕಾಣಿಸ್ತಿದೆ ನಮಗೆ? ಏನಕ್ಕೆ ಹೊಟ್ಟೆ ಕಿಚ್ಚು ಕಾಣಿಸ್ತಿದೆ ಹೇಳಿ? ನನ್ನ ಮಗು ಮರಣ ಹೊಂದಿದೆ, ಈಕೆಯ ಮಗು ಸಹ ಮರಣ ಹೊಂದಬೇಕು. ಈ ಪ್ರಾಬ್ಲಮ್ ಏನಾದರೂ, ಈಕೆಯ ಮಗುವನ್ನು ಈಕೆನೇ ಅಲ್ವಾ ಕೊಂದಿತ್ತು? ರಾತ್ರಿ ನಿದ್ರೆ ಮಾಡಬೇಕಾದ್ರೆ ಅಷ್ಟು ಜ್ಞಾನ ಇರೋದಿಲ್ವಾ? ಕೊಂದಿದ್ದಾಗೋಯ್ತು. ಈಗ ಇನ್ನೊಂದು ತಪ್ಪು. ನೆಕ್ಸ್ಟ್ ಆ ಮಗು ಆದರೂ ಬದುಕಿರಲಿ, ಅಟ್ಲೀಸ್ಟ್ ಅವಾಗವಾಗಾದರೂ ಒಂದೇ ಮನೇಲಲ್ವಾ ಇದ್ದೀವಿ, ಇಬ್ಬರೂ ಆ ಮಗುವನ್ನು ಆಟ ಆಡಿಸ್ಬೋದು, ಇಬ್ಬರೂ ಆ ಮಗುವನ್ನು ನೋಡ್ಕೋಬೋದು ಅನ್ನುವಂತಹದ್ದಿಲ್ಲ. ನನ್ನ ಮಗು ಮರಣ ಹೊಂದಿದೆ, ಆಕೆಗೂ ನನ್ನ ಥರನೇ ಆಗಬೇಕು, ನಾನೇನು ನೋವು ಪಡ್ತಿದ್ದೀನೋ ಆಕೆಗೂ ಅದೇ ನೋವು ಆಗಬೇಕು. ಇದನ್ನೇ ಅಲ್ವಾ ಸೈಕೋ ಅಂತ ಕರೆಯುವಂತಹದ್ದು. ಹೊಟ್ಟೆ ಕಿಚ್ಚು ಪಡ್ತಿದ್ದೀವಿ ಅಂದರೆ ನಾವು ಸೈಕೋಗಳೇ. ನೀವು TV ಗಳಲ್ಲಿ ಮಾತ್ರ ನೋಡಿರ್ತೀರ, ಇವರು ಸೈಕೋ ಕಿಲ್ಲರ್ಗಳು ಅಂತ ಹೇಳಿ. ನಾವು ಸೈಕೋಗಳೇ. ನಿಜವಾಗ್ಲೂ ಆ ಸೈಕಲಾಜಿಕಲ್ ಫ್ಯಾಕ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ಮನಸ್ಸಲ್ಲಿದೆ ಅಷ್ಟೇ. ನಾವು ಯಾರನ್ನೂ ಕೊಲ್ತಿಲ್ಲ, ಕೊಂದರೆ ಗೊತ್ತಲ್ವ ಜೈಲಿಗೆ ಹೋಗ್ತೀವಂತ, ಅದಕ್ಕೋಸ್ಕರ ಮನಸ್ಸಲ್ಲೇ ಇಟ್ಕೊಂಡು ನಾವೇ ಕೊರ್ಗಿ, ಹೌದಾ, ಮುಖದಲ್ಲಿರುವಂಥ ಕಳೆಯನ್ನು ಕಮ್ಮಿ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಿದ್ದೀವಿ. ಇದು ಎಕ್ಸಾಂಪಲ್ 4. ನೆಕ್ಸ್ಟ್ ಎಕ್ಸಾಂಪಲ್ 5 ಯಾರದ್ದು? ಸೌಲನದ್ದು. ಈತನಿಗೆ ಎಲ್ಲಿ ಬರುತ್ತೆ ಹೊಟ್ಟೆ ಕಿಚ್ಚು? ಈತನಿಗೆ ಹೊಟ್ಟೆ ಕಿಚ್ಚು ಎಲ್ಲಿ ಬರುತ್ತೆ? ನಮಗೂ ಬಹಳಷ್ಟು ಸಾರಿ ಇಲ್ಲೇ ಬರುತ್ತೆ ಹೊಟ್ಟೆ ಕಿಚ್ಚು. ಯಾರಾದರೂ ನಾವಿಬ್ಬರು ಒಟ್ಟಿಗೆ ನಿಂತಿದ್ರೆ ಒಬ್ಬ ಬ್ರದರನ್ನು ಯಾರಾದರೂ ಬಂದು ಹೆಚ್ಚಾಗಿ ಸ್ತುತಿಸಿ, ಹೆಚ್ಚಾಗಿ ಮಾತಾಡಿಸಿ, ಇನ್ನೊಬ್ಬ ಬ್ರದರನ್ನು ಅಷ್ಟಾಗಿ ಮಾತಾಡಿಸ್ದೆ ಹೋದರೆ, ಅಷ್ಟಾಗಿ ಕೊಂಡಾಡದೆ ಹೋದರೆ ಅಲ್ಲಿ ಶುರುವಾಗುತ್ತೆ ಏನು? ಹೊಟ್ಟೆ ಕಿಚ್ಚು. ಇಲ್ಲಿ ನಡೀತಿದ್ದದೆ.
ಇವರಿಬ್ಬರು ಯುದ್ಧ ಮುಗಿಸ್ಕೊಂಡು ಬರ್ಬೇಕು. ದಾವೀದನು ಸೌಲನು ಇಬ್ಬರೂ ಸಹ ಯುದ್ಧ ಮುಗಿಸ್ಕೊಂಡು ರಾಜ ಯಾರಾಗಿರ್ತಾರೆ ಆವಾಗ? ಸೌಲನು. ಇಬ್ಬರೂ ಸಹ ಯುದ್ಧ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಸ್ತ್ರೀಯರೆಲ್ಲ ವೆಲ್ಕಮ್ ಕೊಡಬೇಕಾದ್ರೆ ಏನಂತಾರೆ? ಇಬ್ಬರಿಗೂ ಹಾಡು ಹೇಳ್ತಾರಾ ಇಲ್ವಾ? ದಾವೀದನಿಗೂ ಹೇಳ್ತಾರೆ, ಸೌಲನಿಗೂ ಹೇಳ್ತಾರೆ. ದಾವೀದನಿಗೆ ಹೇಳಬೇಕಾದ್ರೆ 10,000 ಗಟ್ಟಲೆಯಲ್ಲಿ ಕೊಂದು ಬಂದರು ಅಂತ ಹೇಳ್ತಾರೆ. ಈಗ ಸೌಲನಿಗೆ ಹಾಡಬೇಕಾದ್ರೆ 1,000 ಗಟ್ಟಲೆ. ನಿಮಗೂ ಹೇಳಿದ್ರಲ್ವ 1,000 ಗಟ್ಟಲೆಯಲ್ಲಿ ಕೊಂದರು ಅಂತ? ಸೌಲನಿಗೂ ಹೇಳಿದ್ರೆ ಇಲ್ವಾ? ಹೇಳಿದ್ರು. ಖುಷಿಯಾಗಿರ್ಬೇಕಾ ಇಲ್ವಾ? ಎಷ್ಟು ಜನರನ್ನು ಕೊಲ್ತಾರೋ ಅಷ್ಟು ಜನರನ್ನೇ ತಾನೇ ಹೇಳ್ತಾರೆ. ನಿಜನಾ? ಈತನು 1,000 ಜನರನ್ನು ಕೊಂದು ಬಂದಿದ್ದಕ್ಕೆ 1,000 ಜನರನ್ನು ಕೊಂದಿದ್ದಾನೆ, ಶಕ್ತಿಶಾಲಿ ಅಂತ ಹೇಳಿದ್ದಾರೆ. ಈತನು 10,000 ಜನರನ್ನು ಕೊಂದು ಬಂದಿದ್ರೆ ಏನಂತ ಇದ್ರು? ಈತನಿಗೂ 10,000 ಕೊಡ್ತಾಯಿದ್ರು. ನಮ್ಮ ಮನಸ್ಸು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸಿಗೆ ಯಾವಾಗಲೂ ಏನು ಬೇಕು? ನಾವೇನು ಮಾಡದೆ ಹೋದರೂ ಘನತೆಗಳು, ಗೌರವಗಳು ಮಾತ್ರ ಟಾಪಲ್ಲಿರಬೇಕು. ಹೌದಾ ಇಲ್ವಾ? ಹೌದಾ? ಇಲ್ಲಿ ನಡೀತಿರುವಂತಹದ್ದು ಅದೇ ಪರಿಸ್ಥಿತಿ. ದಾವೀದನನ್ನು ಹೊಗಳ್ತಿದ್ದಾರೆ ಸ್ತ್ರೀಯರು, ಸೌಲನನ್ನು ಹೊಗಳ್ತಿದ್ದಾರೆ. ಈ ಕೊರಗೇನಕ್ಕೆ ಮತ್ತೆ? ಇಷ್ಟಕ್ಕೂ ದಾವೀದನು ಯಾರಿಗೋಸ್ಕರ ಯುದ್ಧಕ್ಕೆ ಹೋಗ್ತಾರೆ ಹೇಳಿ? ಯಾರಿಗೋಸ್ಕರ ಯುದ್ಧಕ್ಕೆ ಹೋಗ್ತಾರೆ? ಸೌಲನಿಗೋಸ್ಕರನೇನಾ? ಅಂದರೆ ದೇವ್ರಿಗೋಸ್ಕರ ಯುದ್ಧಕ್ಕೆ ಹೋಗ್ತಾರೆ, ಅದು ಬೇರೆ ವಿಚಾರ. ಆದರೆ ಸದ್ಯಕ್ಕೆ ಯಾರ ಪರವಾಗಿ ನಿಂತ್ಕೊಂಡು ಯುದ್ಧ ಮಾಡ್ತಿದ್ದಾರೆ? ಸೌಲನ ಪರವಾಗಿ, ಇಸ್ರಾಯೇಲಿಯರ ಪರವಾಗಿ, ದೇವರ ಪ್ರಜೆಗಳ ಪರವಾಗಿ ಯುದ್ಧ ಮಾಡ್ತಿದ್ದಾರೆ. ಇದು ಖುಷಿ ಪಡಬೇಕಾ? ಇಲ್ಲ ಈ ಪೋಯಮ್ ರಾಂಗ್ ಆಗೋಯ್ತು, ಅವ್ರಿಗೆ 10,000 ಜನ ಅಂತಿದ್ದಾರೆ, ನನಗೆ 1,000 ಜನ ಅಂತಿದ್ದಾರೆ ಅಂತ ಹೇಳಿ ಕೂತ್ಕೊಂಡು ಬಾಧೆ ಪಡಬೇಕಾ? ಅಲ್ಲಿ ಶುರು ಆಯಿತು. ಸೌಲನಿಗೂ ದೇವರಿಗೂ ದೂರ ಏರ್ಪಡುವಂತಹದ್ದು ಅನ್ನುವಂತಹದ್ದು ಅಲ್ಲಿ ಶುರು ಆಯಿತು. ಸೌಲನ ಜೀವನ ಅಲ್ಲೋಲ ಕಲ್ಲೋಲ ಆವಾಗಿಂದ ಹಿಡಿದು ಕೊನೆಯವರೆಗೂ ಸಹ. ಕೊನೆಗೆ ಎಂಥ ಪರಿಸ್ಥಿತಿ ಬಂತು? ಈಗ ನಾವು ಆಲೋಚನೆ ಮಾಡಿರುವಂತಹದ್ದು ಒಂದು ಸಾರಿ ಮೊದಲನೇ ಗ್ರಂಥದಲ್ಲಿ ಓದ್ಕೊಂಡು ಹೋಗೋಣ. 2ನೇ ಗ್ರಂಥಕ್ಕೆ, ಸಮುವೇಲನ ಮೊದಲನೇ ಗ್ರಂಥ 18:6. ಸೌಲನು 1,000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು. ಸೌಲನಿಗೆ ಬಹು ವ್ಯಸನವು, ಕೋಪವು ಉಂಟಾಗಿ, ನಾವು ಆಲೋಚನೆ ಮಾಡಿದ್ದೆ ಅಲ್ವಾ ಇದು? ಹೊಟ್ಟೆ ಕಿಚ್ಚು ಪಟ್ಟಿದ ತಕ್ಷಣ ನೆಕ್ಸ್ಟ್ ಏನಿರುತ್ತೆ ರೆಡಿಯಾಗಿ? ಕೋಪ. ಹೌದಾ? ಮುಂದೆ ಅಂದುಕೊಂಡು, ಹೌದಾ, ರಾಜ್ಯತ್ವದ ಹೊರತು ಅವನಿಗಿನ್ನೇನು ಕಡಿಮೆಯಾದ ಹಾಗಾಯಿತು ಅಂದುಕೊಂಡು ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು. ಅಂದರೆ ಇಷ್ಟು ದಿನ ದಾವೀದನ ಮೇಲಿದ್ದಂಥ ಒಪಿನಿಯನ್ ಬೇರೆ ಸೌಲನಿಗೆ. ಇವಾಗ 10ನೇ ವಚನ. ಮರುದಿನ ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದದ್ದರಿಂದ ಸಾಕು. ನೆಕ್ಸ್ಟ್ ದಿನನೇ ಏನಾಯ್ತಂತೆ? ಅಪವಾದಿ ಹತ್ತಿರ ಬಂದಂತೆ. ಯಾಕೆ ನೆಕ್ಸ್ಟ್ ದಿನ ಅಪವಾದಿ ಏನಕ್ಕೋಸ್ಕರ ಹತ್ತಿರ ಬಂದ? ಹಿಂದೆ ದಿನ ದೇವ್ರ ದೂರ ಆದ್ರಲ್ವ? ಅಲ್ಲಿ ನೀಟಾಗಿ ಬರ್ಸಿದ್ದಾರೆ. ಮರುದಿನ ಅಪವಾದಿ ಈತನ ಹತ್ತಿರ ಬಂದು ದಾವೀದನನ್ನು ಈಟಿಯಿಂದ ಚುಚ್ಚು ಅಂತ ಹೇಳ್ಕೊಡುತ್ತೆ. ಓಕೆ, ಇಷ್ಟಕ್ಕೂ ನೆಕ್ಸ್ಟ್ ದಿನವೇ ಅಪವಾದಿ ಬರಲಿಕ್ಕೆ ಕಾರಣ ಏನು? ಹಿಂದೆ ದಿನ ದೇವ್ರ ದೂರ ಆದ್ರಲ್ವ? ಏನಕ್ಕೆ ದೂರ ಆದರೂ ಹೇಳಿ? ದೇವರಿಗೆ ಇಷ್ಟ ಇಲ್ಲದೆ ಇರುವಂತಹ ಗುಣ ಕಾಣಿಸ್ತು, ದೇವರು ನೀಟಾಗಿ ಬಿಟ್ಟು ಸರತರು, ದೂರ ಆದರು. ಹೌದಾ? ಕೊನೆಗೆ ಎಂಥ ಪರಿಸ್ಥಿತಿ ಬಂತು? ಇದೆಲ್ಲ ಆದ ನಂತರ ಸೌಲನಿಗೆ ಎಂಥ ಪರಿಸ್ಥಿತಿ ಬಂತು? ತಪ್ಪುಗಳಾದ ನಂತರ ದೇವರು ದೂರ ಆದರೆ, ಈಗಾಗಲೇ ಮಾತಾಡಿದ್ದೀವಲ್ವ ತಪ್ಪುಗಳ ಮೇಲೆ ತಪ್ಪುಗಳು ಅನ್ನುವಂತಹದ್ದು. 2ನೇ ಸಮುವೇಲನ ಗ್ರಂಥ 3:1. 2ನೇ ಸಮುವೇಲನ ಗ್ರಂಥ 3ನೇ ಅಧ್ಯಾಯ 1ನೇ ವಚನ. 3:1. ಅಷ್ಟೇ, ಮುಗೀತು. ಇನ್ನು ಇರುವಂಥ ಅಧಿಕಾರ ಹೋಯಿತು, ಇರುವಂತಹ ಮುಂದಿನ ಸಂತಾನ ಹೋಯಿತು, ಎಲ್ಲ ಹೊರಟೋಯ್ತು. ಹೌದಾ? ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೆದಿತ್ತು. ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತು. ಅಂದರೆ ಇಲ್ಲಿ ಯಾರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೋ ಇವರು ವೀಕ್ ಆಗ್ತಿದ್ದಾರೆ. ಹೌದಾ? ಬರ್ತಾ 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 ವೀಕ್ ಆಗ್ತಿದ್ದಾರೆ. ಇವ್ರು ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೋ ಅವ್ರು ಮಾತ್ರ ಬಲಗೊಳ್ತಿದ್ದಾರೆ. ನೆನ್ಪಿಟ್ಕೊಳ್ತೀವ ಇದನ್ನು? ನಾವೆಲ್ಲಾದರೂ ಹೊಟ್ಟೆ ಕಿಚ್ಚು ಪಡಬೇಕು ಅನ್ನಿಸ್ದಾಗ ಬರುತ್ತೆ ನಮ್ಮ ಮನಸ್ಸಲ್ಲೂ ಈ ಆಲೋಚನೆಗಳು. ಬಂದಿದ ತಕ್ಷಣ ಏನು ಅನ್ಕೋಬೇಕು?
ಹೊರಗಡೆ ಏನು ನೋಡದೆ ಬರೀ ಹೃದಯವನ್ನು ಡೈರೆಕ್ಟಾಗಿ ನೋಡ್ತಿರುವಂಥವ್ರು ದೇವರಲ್ವ. ಫಸ್ಟ್ ಹೊಟ್ಟೆ ಕಿಚ್ಚು ಬರ್ತಿದೆ ಮನಸ್ಸಿನಲ್ಲಿ, ಶುರು ಆಗ್ತಿದೆ ಅಂದ ತಕ್ಷಣ ದೇವರು ಕಾಣಿಸುತ್ತೆ. ಅದನ್ನು ನಾವು ಅಣಗಿಸ್ಕೊಳ್ತೀವ, ಅದನ್ನು ನಾವು ಕಮ್ಮಿ ಮಾಡ್ಕೊಳ್ತೀವ, ನೋಡ್ತಿರ್ತಾರೆ. ಕಡಿಮೆ ಮಾಡ್ಕೊಂಡಿಲ್ವ, ಕೈ ಬಿಟ್ಟು ದೇವರು ದೂರ ಆಗ್ತಾರೆ. ಹೊಟ್ಟೆ ಕಿಚ್ಚು ಪಡ್ತಿರುವಂಥವರು ದಿನ ದಿನಕ್ಕೂ ಕುಗ್ತಾ ಇದ್ದಾರೆ. ಹೊಟ್ಟೆ ಕಿಚ್ಚು ಯಾರ ಮೇಲೆ ಪಟ್ಟರೆ ಇವರು ಪ್ರತಿದಿನವೂ ಅಭಿವೃದ್ಧಿ ಆಗ್ತಾ ಹೋಗ್ತಿದ್ದಾರೆ. ಓಕೆ, 6ನೇ ಎಕ್ಸಾಂಪಲ್. ಇದು ಎಕ್ಸಾಂಪಲ್ 5 ಆಗಿತ್ತು. ಈಗ ಎಕ್ಸಾಂಪಲ್ 6, ಕೊನೆ ಎಕ್ಸಾಂಪಲ್. ಇದು ಎಲ್ಲಿ? ಹೊಸ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಏನು ನಮಗೆ ನೆನಪು ಬರ್ತಿದೆಯಾ ಪ್ರಿಯರೇ? ಎಲ್ಲಾದರೂ ಹೊಟ್ಟೆ ಕಿಚ್ಚು ಪಟ್ಟಿರುವಂಥ ಸಂದರ್ಭ ಎಲ್ಲಾದರೂ ನೆನಪು ಬರ್ತಿದೆಯಾ? ಯೇಸು ಕ್ರಿಸ್ತರನ್ನು ಏನಕ್ಕೋಸ್ಕರ ಹಿಡ್ಕೊಟ್ರು? ಯೇಸು ಕ್ರಿಸ್ತರನ್ನು ಯಹೂದ್ಯರು, ಮುಖ್ಯವಾಗಿ ಶಾಸ್ತ್ರಿಗಳು, ಪರಿಸಾಯರು, ಮಹಾಯಾಜಕರು ಏನಕ್ಕೋಸ್ಕರ ಹಿಡ್ಕೊಟ್ರು? ಏನಕ್ಕೋಸ್ಕರ ಹಿಡ್ಕೊಟ್ರು? ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 9ನೇ ವಚನ. ಮಹಾಯಾಜಕರು ಹೊಟ್ಟೆ ಕಿಚ್ಚಿನಿಂದ ಯೇಸುವನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ಪಿಲಾತನು ಗ್ರಹಿಸಿಕೊಂಡು, ಅಂದರೆ ಯೇಸು ಕ್ರಿಸ್ತರನ್ನು ಹಿಡ್ಕೊಡ್ಲಿಕ್ಕೆ ಕಾರಣ ಏನಾಗೋಯಿತು? ನಮ್ಮ ದೃಷ್ಟಿಯಲ್ಲಿ ಚಿಕ್ಕ ಪಾಪ ಹೊಟ್ಟೆ ಕಿಚ್ಚು ಅಂದರೆ, ಹೌದಾ? ಇದು ಎಷ್ಟು ದೊಡ್ಡ ಪಾಪ? ಚರಿತ್ರೆಯಲ್ಲಿ ಏನಾಗೋಗಿದೆ ಈ ಪಾಪದಿಂದ? ಹೌದಾ? ಈಗಾಗಲೇ ಮಾತಾಡಿದ್ದೀವಲ್ವಾ, ಪ್ರಪಂಚ ಆದಿಯಿಂದ ಇವಾಗವರೆಗೂ ಸಹ ಎಲ್ಲ ಅಲ್ಲೋಲ ಕಲ್ಲೋಲವಾಗಿರುವಂಥದ್ದು ಹೊಟ್ಟೆ ಕಿಚ್ಚಿನಿಂದ. ಇದು ಬರೀ ಹಳೆ ಒಡಂಬಡಿಕೆ ಸ್ಟೋರಿ ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರನ್ನು ಇವ್ರು ಹಿಡ್ಕೊಡ್ಬೇಕು ಅನ್ನುವಂತಹ ಮನಸ್ಥಿತಿ ಇವ್ರಿಗೆ ಬಂದಿದ್ದೆ ಹೊಟ್ಟೆ ಕಿಚ್ಚಿನಿಂದ. ಯಾಕೆ? ಯೇಸು ಕ್ರಿಸ್ತರು ಎಲ್ಲೋದ್ರೂ ಸಹ 1000 ಜನ ಇರ್ತಾಯಿದ್ರೆ ಹಿಂದೆ. ಆ 1000 ಜನ ರೂಲ್ ಪ್ರಕಾರ ಯಾರ ಹಿಂದೆ ಇರಬೇಕು? ಈ ಮಹಾಯಾಜಕರ ಹಿಂದೆ ಇರಬೇಕು. ನಿಜನಾ? ಯೇಸು ಕ್ರಿಸ್ತರು ಯಾವ ಬೀದಿಗೆ ಹೋದರೂ ಸಹ ಮರ ಹತ್ತಿ ಅವರನ್ನು ನೋಡಬೇಕು ಅನ್ನುವಂಥ ಕ್ಯೂರಿಯಾಸಿಟಿ, ಆಸಕ್ತಿ ಆಗಲಿ, ಅವರಿಗೆ ಗೌರವ ತೋರಿಸುವಂತಹದ್ದಾಗಲಿ, ಇದೆಲ್ಲ ಇತ್ತ? ಈ ಗೌರವ ರೂಲ್ ಪ್ರಕಾರ ಯಾರಿಗೆ ಸಿಕ್ಕಬೇಕು? ಮಹಾಯಾಜಕರಿಗೆ. ಅಲ್ಲಿ ಯೇಸು ಕ್ರಿಸ್ತರ ಫಾಲೋಯಿಂಗ್ ಜಾಸ್ತಿ ಆಗ್ತಾ 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 ಯೇಸು ಕ್ರಿಸ್ತರು ಅಲ್ಲಿ ಪ್ರತಿ ಆಲಯಗಳಿಗೆ ಹೋಗಿ ಆಲಯದ ಮಧ್ಯ ಕೂತು ಮಹಾಯಾಜಕರಿಗೆ, ಶಾಸ್ತ್ರಿಗಳಿಗೆಲ್ಲ ಬೆವರಿಳಿಸ್ತಿರುವಂತಹದ್ದು, ಇದೆಲ್ಲ ನೋಡಿ ಸಹಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ. ಯೇಸು ಕ್ರಿಸ್ತರು ಮಾತಾಡ್ತಿರುವಂತಹದ್ದು ನಿಜನೇ. ನಿಜ ಮಾತಾಡ್ತಿದ್ರು ಸಹ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗಿರುವಂತಹ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿ ಸಹಿಸಿಕೊಳ್ಳಲಿಕ್ಕಾಗದೇ ಇರುವಂತಹದ್ದೇ ಹೊಟ್ಟೆ ಕಿಚ್ಚು. ಅದೇ ಕಾರಣ ಯೇಸು ಕ್ರಿಸ್ತರನ್ನು ಯಹೂದ್ಯರೇ ಏನಕ್ಕೋಸ್ಕರ ಸತ್ಯವೇದದಲ್ಲಿ ಬರೆಸಿರುವಂತಹ ಮಾತು, ಹೊಟ್ಟೆ ಕಿಚ್ಚು ಪಟ್ಟು ಹಿಡ್ಕೊಟ್ರು. ಏನೇನಾಗೋಯಿತು ಹೊಟ್ಟೆ ಕಿಚ್ಚಿನಿಂದ? 6 ಎಕ್ಸಾಂಪಲ್ ನೋಡಿದ್ದೀವಲ್ವ. ಇವಾಗ ನೀವು ನೋಡಿರುವಂತಹದ್ದು ಎಕ್ಸಾಂಪಲ್ 6. ದೊಡ್ಡ ದೊಡ್ಡ ಕೃತ್ಯಗಳು ನಡೆದು ಹೋಗುತ್ತೆ ಪ್ರಿಯರೇ. ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಪ್ರಾರಂಭದ ಫಸ್ಟ್ ಸ್ಟೆಪ್ ಮಾತ್ರ. ಸೆಕೆಂಡ್ ಸ್ಟೆಪ್ ದ್ವೇಷ, ಕ್ರೋಧ, ಕೊಲೆ ಹೋಗ್ತಾ ಇರುತ್ತೆ. ನಾವು ಎಲ್ಲೂ ಒಂದು ಸ್ಟೆಪ್ಪಲ್ಲಿ ಬೇಕಾದರೆ ನಿಂತ್ಕೋಬೋದು. ನಮ್ಮ ಕೈಯಲ್ಲಿ ಕೊಲೆ ಮಾಡಲಿಕ್ಕಾಗಿಲ್ಲ ಅಂತ ಅಂದ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಂಡು ಕೊರುಕ್ತಾ ಇರ್ತೀವಿ. ಹೌದಾ? ಆತನ ಹಿಂಗಾದ, ನಾವು ಹಿಂಗಿದ್ದೀವಿ, ನನ್ನ ಹತ್ರ ಇಲ್ಲದೆ ಇರುವಂಥದ್ದು ಆತನ ಹತ್ರ ಇದೆ, ಈ ಥರ ಕೊರುಕ್ತಾ ಇರ್ತೀವಿ. ನಮ್ಮ ಹತ್ರ ಕೈಯಲ್ಲಿ ಆಗದೆ ಇರಬೇಕಾದ್ರೆ, ಕೈಯಲ್ಲಿ ಆಯಿತು ಅಂತ ಅಂದ್ಕೊಳ್ಳಿ, ಹಣ ಇದೆ, ಪವರ್ ಇದೆ, ಎಲ್ಲ ಇದ್ದರೆ ಕೊಲೆ ಮಾಡಿಸ್ಬಿಡ್ತೀವಿ. ನೀವು ನೋಡ್ತಿದ್ದೀರಾ ನ್ಯೂಸ್ಗಳಲ್ಲಿ ಏನೇನಾಗ್ತಿದೆ ಅಂತ ಹೇಳಿ. ಹೌದಾ? ಕೊಲೆ ಮಾಡಿಸಿದವ್ರು ಏನೇನು ಪಾಡ್ಪಡ್ತಿದ್ದಾರೆ ಅಂತ. ಓಕೆ, ಇದಿಷ್ಟೂ ಸಹ ನಾವು ನೋಡಿರುವಂತಹದ್ದು ಸತ್ಯವೇದದಲ್ಲಿರುವಂತಹ ಎಕ್ಸಾಂಪಲ್ಸ್. ಹೊಟ್ಟೆ ಕಿಚ್ಚಿಗೆ ಸಂಬಂಧಪಟ್ಟಂತೆ ಹೊಟ್ಟೆ ಕಿಚ್ಚು ಪಟ್ಟಂಥವರು ಏನೇನಾದರೂ, ಹೊಟ್ಟೆ ಕಿಚ್ಚು ಪಟ್ಟರೆ ದೇವರು ಏನು ಮಾಡ್ತಾರೆ, ಇಷ್ಟನ್ನು ಸಹ ನೋಡಿದ್ದೀವಿ. ಈಗ ಇನ್ನು ಮುಂದೆ ಒಂದು ಸ್ವಲ್ಪ ಹೊತ್ತು, ಒಂದು 15 ನಿಮಿಷ ಆಲೋಚನೆ ಮಾಡಿ ಮುಗಿಸ್ಕೊಳ್ಳೋಣ. ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಕಂಪ್ಲೀಟ್ ಲೆಸನ್, ಪರಿಪೂರ್ಣವಾಗಿರುವಂತಹ ಪಾಠವನ್ನು ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕೊಡಬೇಕು ಅನ್ನುವಂತಹ ಒಂದೇ ಉದ್ದೇಶದಿಂದ. ಓಕೆ, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಗೆ ಬಂದಿದ್ದೀವಿ. ಇದು ನಮ್ಮೆಲ್ಲರಿಗೂ ಬೇಕಾಗಿರುವಂತಹ ಪಾಯಿಂಟ್. ಸಂಘದಲ್ಲಿ, ಸಭೆಯಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಸರ್ವೇ ಸಾಧಾರಣವಾಗಿ ಸಾಮಾನ್ಯವಾಗಿ ಬರುವಂತಹ ಗುಣ ಆಗಿರೋದ್ರಿಂದ ಸ್ಪೆಸಿಫಿಕ್ಕಾಗಿ ಸಂಘದ ಬಗ್ಗೆ ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಇದು ಬರೀ ನಮ್ಮ ಸಭೆಗೆ ಸೀಮಿತವಾಗಿರುವಂತಹದ್ದಲ್ಲ. ಎಲ್ಲ ಸಭೆಯವರೂ ಸಹ ಈ ಪಾಠವನ್ನು ನೀವು ಕಲಿತ ನಂತರ ನೀವು ಹೊರಗಡೆ ಪ್ರಪಂಚಕ್ಕೆ, ಹೊರಗಡೆ ಇರುವಂಥ ಚರ್ಚ್ಗಳಿಗೆ ಹೋಗಿ ಹೇಳಿದ್ರೆ ಅಲ್ಲೂ ಸಹ ಅಳವಡಿಸ್ಕೊಬೇಕಾಗಿರುವಂತಹದ್ದು. ಸಂಘದಲ್ಲಿ ಎಷ್ಟು ಮುಖ್ಯ ಹೊಟ್ಟೆ ಕಿಚ್ಚು ಪಡಬಾರದು ಅನ್ನುವಂತಹ ಪಾಠ, ಎಷ್ಟು ಮುಖ್ಯ. ಒಂದು ಸಾರಿ ಸತ್ಯವೇದದಲ್ಲಿ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ, ನಾವೀಗಾಗಲೇ ಓದಿರುವಂತಹ ವಚನನೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ
19ರಿಂದ. ಓಕೆ, ಈ ಶರೀರ ಭಾವದ ಕರ್ಮಗಳಲ್ಲಿ ಹೊಟ್ಟೆ ಕಿಚ್ಚು ಅನ್ನುವಂಥ ಪದವನ್ನು ಓದಿದ್ದೀವ? ಇನ್ನೊಂದು ಸಾರಿ ಓದೋಣ. ಯಾವ್ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಬರ್ಸಿದಾರ? ಓಕೆ. ಗಲಾತಿ ಪತ್ರಿಕೆಯನ್ನು ಯಾರಿಗೆ ಬರೀತಾರೆ ಪೌಲನು? ಗಲಾತಿಯದಲ್ಲಿರುವಂತಹ ಸಂಘಕ್ಕೆ, ಗಲಾತಿ ಪಟ್ಟಣದಲ್ಲಿರುವಂತಹ ಸಂಘಕ್ಕೆ. ಸಂಘಕ್ಕೆ ಪತ್ರಿಕೆಯನ್ನು ಬರೀಬೇಕಾದ್ರೆ ಹೊಟ್ಟೆ ಕಿಚ್ಚಿರಬಾರ್ದು ನಿಮ್ಮಲ್ಲಿ, ನೋಡ್ಕೊಳ್ಳಿ ಅಂತ ಹೇಳಿ ಬರೀತಿದ್ದಾರೆ ಅಂತ ಹೇಳಿದ್ರೆ ಗಲಾತಿ ಸಂಘದಲ್ಲಿ ಏನಿತ್ತು? ಹೊಟ್ಟೆ ಕಿಚ್ಚಿತ್ತ? ಹಾಂ. ಇನ್ನು ಯಾವ್ಯಾವ ಸಂಘದಲ್ಲಿತ್ತು? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಯಾಕೆಂದರೆ ಇನ್ನೂ ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ, ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನಿಮ್ಮಲ್ಲಿ. ಕೊರಿಂಥ ಸಂಘದಲ್ಲೂ ಏನಿತ್ತಂತೆ? ಹೊಟ್ಟೆ ಕಿಚ್ಚು ಇತ್ತ? ಗಲಾತಿ ಸಂಘದಲ್ಲಿತ್ತ? ಯಾವ್ಯಾವ ಸಂಘದಲ್ಲಿತ್ತು ಇನ್ನೂ ಹೇಳಿ? ನೀವು ಎಲ್ಲ ಪತ್ರಿಕೆಗಳನ್ನು ಓದಿದ್ರೂ ಹೊಟ್ಟೆ ಕಿಚ್ಚು ಅಥವಾ ಮತ್ಸರ ಅನ್ನುವಂಥ ಪದ ಸಿಕ್ಕದೇ ಇರುವಂಥ ಸಂಘ ಸತ್ಯವೇದದಲ್ಲಿ ಸಿಕ್ಕೋದಿಲ್ಲ. ಸರಿಯಾಗಿ ಹೇಳಬೇಕು ಅಂದರೆ ಪ್ರತಿ ಸಭೆಯಲ್ಲೂ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಇತ್ತು. ಅದಕ್ಕೋಸ್ಕರನೇ ಈ ಲೆಸನ್ ಅಷ್ಟೊಂದು ಇಂಪಾರ್ಟೆಂಟ್. ಏನಕ್ಕೆ ಅದು ಸಂಘಕ್ಕೆ ಏನಕ್ಕೋಸ್ಕರ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಈಸಿಯಾಗಿ ಹುಟ್ಟುತ್ತೆ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಸಂಘದಲ್ಲಿ, ಸುಲಭವಾಗಿ ಹುಟ್ಟುತ್ತೆ. ನಾವು ವಾಕ್ಯಗಳನ್ನು ಕೇಳ್ತಿರ್ಬೋದು, ನಾವು ಪ್ರಸಂಗಗಳನ್ನು ಕೇಳ್ತಿರ್ಬೋದು, ಆದರೆ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಸಂಘದಲ್ಲಿ ಹುಟ್ಟುವಂತಹದ್ದು ಎಷ್ಟು ಸುಲಭ ಅಂದರೆ, ಒಂದೆರಡು ಎಕ್ಸಾಂಪಲ್ ಹೇಳ. ನಮ್ಮ ಪ್ರಾರ್ಥನೆ ಬೆಳೆದಿರುವಂಥವ್ರ ಬಗ್ಗೆ ಮಾತಾಡ್ತಿಲ್ಲ, ದೃಢವಾಗಿರುವಂಥವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಓಕೆ, ಬೇರೆ ಸಂಘ, ಹೊರಗಡೆ ಒಂದು ಸಂಘ ಇದೆ, ವಾಕ್ಯದಲ್ಲಿ ಅಷ್ಟೊಂದು ದೃಢವಾಗಿಲ್ಲ, ನಾವು ಅದರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಹೊತ್ತು ನಮಗೆ ಪ್ರಾರ್ಥನೆ ಕೊಟ್ಟಿಲ್ಲ, ಪಕ್ಕದಲ್ಲಿರುವಂಥ ಸಹೋದರಿಗೆ ಶುರು ಆಗುತ್ತೆ, ಏನು ಪಾಸ್ಟ್ರ್ ಮುಂದೆ ಏನು ಬೇಕಾದ್ರೆ ಏನು ಮಾತಾಡ್ತಾರೆ ಹೋಗಿ, ನೋಡಿ ಪಾಸ್ಟ್ರೇ ನೀವು ಅವ್ರಿಗೂ ಪ್ರಾರ್ಥನೆ ಕೊಡಬೇಡಿ, ನನಗೂ ಪ್ರಾರ್ಥನೆ ಕೊಡಬೇಡಿ, ನನಗೇನು ಬೇಜಾರಿಲ್ಲ. ಹೌದಾ? ನನಗೆ ಯಾವಾಗ ಬೇಜಾರಾಗುತ್ತೆ ಅಂದರೆ, ನೀವು ನನಗೆ ಪ್ರಾರ್ಥನೆ ಕೊಡುತ್ತೆ, ಅವ್ರಿಗೆ ಪ್ರಾರ್ಥನೆ ಕೊಟ್ರಿ ಅಂತ ಅಂದ್ಕೊಳ್ಳಿ, ನಾನು ನೆಕ್ಸ್ಟ್ ವಾರದಿಂದ ನಿಮಗೆ ದಶಮಾಂಶ ಕೊಡೋದಿಲ್ಲ. ಇದೇ ಅಲ್ವಾ ಹೊಟ್ಟೆ ಕಿಚ್ಚು ಅಂದರೆ? ಇದೇ ಅಲ್ವಾ? ನಮಗೆ ಪ್ರಾರ್ಥನೆ ಬೇಕಾದರೆ ನಾವು ಸಭಾಪಾಲಕರಿಗೆ ಹೇಳ್ಬೋದು, ಅವಕಾಶ ಇದ್ದಾಗ ಕೊಡ್ತಾರೆ. ನಾವು ಪ್ರಾರ್ಥನೆ ಬೇಕಾದರೆ ನಾವು ನಮ್ಮ ಮನೆಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಬೋದು, ಅಥವಾ ದೇವರ ಹತ್ರ ಕೇಳ್ಬೋದು, ಸಂಘದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಡಿ ತಂದೆ ಅಂತ ಹೇಳಿ. ನಾವು ಇದನ್ನು ಮಾಡೋದಿಲ್ಲ, ಇದನ್ನೆಲ್ಲ ಪಕ್ಕಕ್ಕೆ ಇಡ್ತೇವೆ. ನಮಗೆ ಪ್ರಾರ್ಥನೆ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತಿದ್ದೀವಿ? ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಬೇಕು ಅನ್ನುವಂಥದ್ದು ಖಂಡಿತವಾಗ್ಲೂ ನಮ್ಮ ಮನಸ್ಸಲ್ಲಿಲ್ಲ. ನಮಗಿರುವಂತಹದ್ದೆಲ್ಲ ಏನು? ಅವ್ರಿಗೆ ಕೊಡಬಾರ್ದು. ಇದೇ ಅಲ್ವಾ ಹೊಟ್ಟೆ ಕಿಚ್ಚು ಅಂದರೆ? ಸಂಘದಲ್ಲಿ ಹೊಟ್ಟೆ ಕಿಚ್ಚು ಶುರುವಾಗುವಂತಹದ್ದು ಎಷ್ಟು ಈಸಿ ಅಂತ ಹೇಳಿದ್ರೆ ಇಷ್ಟೊಂದು ಈಸಿ. ನನಗೆ ಹಾಡು ಹೇಳಲಿಕ್ಕೆ ಚಾನ್ಸು ಕೊಟ್ಟಿಲ್ಲ, ಹೌದಾ? ಅವರಿಗೆ ಹಾಡು ಹೇಳಲಿಕ್ಕೆ ಚಾನ್ಸು ಕೊಟ್ಟರು, ಅವ್ರಿಗೂ ಕೊಡೋದು ಬೇಡ, ನನಗೂ ಕೊಡೋದು ಬೇಡ, ನನಗೇನು ಬೇಜಾರಿಲ್ಲ. ಅವರು ಮಹಿಮೆ ಪಡಿಸ್ತಿರುವಂತಹದ್ದು, ನಾವು ಮಹಿಮೆ ಪಡಿಸ್ತಿರುವಂತಹದ್ದು, ಅವ್ರು ಮಹಿಮೆ ಪಡಿಸ್ತಿರುವಂತಹದ್ದು ಯಾರನ್ನ? ನಮ್ಮ ತಂದೆಯನ್ನೇ ತಾನೆ, ನಮ್ಮ ತಂದೆಯನ್ನೇ ಅಲ್ವಾ, ನಮ್ಮ ದೇವರಿಗೆ ಅಲ್ವಾ ಅವರು ಸ್ತುತಿ ಹೇಳ್ತಿರುವಂಥ. ಅವ್ರು ಹಾಡು ಹಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರು ಇನ್ನೊಬ್ಬ ದೇವರಿಗೆ ಹೋಗೋದಿಲ್ಲ ಅಲ್ವಾ ಸ್ತುತಿ ಘನತೆ ಎಲ್ಲ. ಅವ್ರು ಹಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರು ತಂದೆಗೆ ಘನವನ್ನು ಸಲ್ಲಿಸ್ತಿದ್ದಾರೆ? ನಮ್ಮ ತಂದೆಗೆ. ಯಾರು ಹೊಗಳಿದ್ರೆ ಏನು ಅಂತ ಅಂದ್ಕೊಳ್ತೀವ? ಅಂದ್ಕೊಳ್ಳೋದಿಲ್ಲ. ಏಕೆಂದರೆ ಇಲ್ಲಿ ದೇವರನ್ನು ಎತ್ತಿ ಹಿಡಿಬೇಕು ಅನ್ನುವಂತಹ ಗುಣ ಈ ಪ್ರಸಂಗ ಬರೀ ನಿಮಗೆ ಮಾತ್ರ ಅಲ್ಲ ಪ್ರಿಯರೇ, ನನಗೂ ಸೇರಿಸ್ಕೊಂಡು ಮಾಡ್ಕೊಳ್ತಿರುವಂತಹದ್ದು. ಓಕೆ, ಇಲ್ಲಿ ದೇವರನ್ನು ಎತ್ತಿ ಹಿಡಿಬೇಕು ಅನ್ನುವಂತಹ ಗುಣಗಳು, ಮನಸ್ಥಿತಿಗಳು ನಮ್ಮಲ್ಲಿ ಇಲ್ಲದೇ ಇರುವಂತಹ ಕಾರಣದಿಂದ ಇದು ಆಟೋಮ್ಯಾಟಿಕ್ ಚುಚ್ಚುತ್ತಾ ಇರುತ್ತೆ ನಮ್ಮಲ್ಲಿ ಕೂತ್ಕೊಂಡು. ಅವರು ಪ್ರಸಂಗಗಳನ್ನು ಕೊಟ್ಟರು ಅಥವಾ ಆ ಸಿಸ್ಟರ್ಗೆ ಮೆಸೇಜ್ ಕೊಟ್ಟರು, ನಮಗೆ ಕೊಟ್ಟಿಲ್ಲ. ಈಸಿನ ಸಂಘದಲ್ಲಿ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು, ಮತ್ಸರ ಅನ್ನುವಂತಹದ್ದು ಶುರುವಾಗುವಂತಹದ್ದು ಈಸಿನ? ತುಂಬ ಈಸಿ. ಆ ಟೈಮಲ್ಲಿ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ತುಂಬ ಈಸಿ ಪ್ರಿಯರೇ. ಕಂಟ್ರೋಲ್ ಮಾಡ್ಕೊಳ್ಳುವಂತಹದ್ದು ತುಂಬ ಈಸಿ. ಬರ್ತಿರುವಂಥ ಹೊಟ್ಟೆ ಕಿಚ್ಚನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂತಹದ್ದು, ಅಣಗಿಸುವಂತಹದ್ದು ಈಸಿನೇ. ಯಾರಾದರೂ ಒಬ್ಬರು ಚೆನ್ನಾಗಿ ಹಾಡು ಹೇಳಿದ್ರು ಅಂತ ಅಂದ್ಕೊಳ್ಳಿ,
ಹತ್ತಿರ ಹೋಗ್ಬಿಟ್ಟು, ಅಮ್ಮ ನೀನು ತುಂಬ ಚೆನ್ನಾಗಿ ಹಾಡಾಡ್ತೆ, ನಿನ್ನ ಥರ ಹಾಡಾಡುವಂತಹದ್ದು ನನ್ನ ಕೈಯಲ್ಲಿ ಆಗೋದಿಲ್ಲ, ನೀನು ತುಂಬ ಚೆನ್ನಾಗಿ ಆಡ್ತೆ, ನಿನಗೆ ಒಳ್ಳೆ ಸ್ವರ ಕೊಟ್ಟಿದ್ದಾರೆ ದೇವ್ರಿಗೆ ಸ್ತೋತ್ರ, ಹೀಗೆ ಆಡು, ಹೀಗೆ ಕಂಟಿನ್ಯೂ ಮಾಡು, ನಿನ್ನ ನೋಡಿದಾಗ ನಂಗೆ ತುಂಬ ಖುಷಿಯಾಗುತ್ತೆ, ನನ್ನ ಕೈಯಲ್ಲಿ ಅದನ್ನು ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ನಿನ್ನ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಅಂದ್ವಿ ಅಂತ ಅಂದ್ಕೊಳ್ಳಿ. ನಮ್ಮ ಮನಸ್ಸಲ್ಲಿರುವಂತಹ ಮತ್ಸರನೂ ಸಹ ಆರೋಗುತ್ತೆ, ನಮ್ಮ ಮನಸ್ಸಲ್ಲಿರುವಂತಹ ದ್ವೇಷನೂ ಆರೋಗುತ್ತೆ, ಅವರಿಗೂ ಸಹ ಖುಷಿಯಾಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪರಲೋಕದಲ್ಲಿ ನಿಮ್ಮನ್ನು ನೋಡ್ತಿರುವಂತಹ ನಿಮ್ಮ ತಂದೆ ಚಪ್ಪಾಳೆ ತಟ್ತಾರೆ. ಹೌದಾ? ಇದನ್ನು ಬಿಟ್ಟು ಉಲ್ಟಾ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ನಾವು ಮಾಡಬೇಕಾಗಿರುವಂಥದ್ದು ಈ ಕೆಲಸ. ಒಬ್ಬರು ಯಾರಾದರೂ ಪ್ರಾರ್ಥನೆ ಚೆನ್ನಾಗಿ ಮಾಡಿದ್ರೆ, ಒಬ್ಬರು ಹಾಡು ಚೆನ್ನಾಗಿ ಹೇಳಿದ್ರೆ ಬಂದು ನಾವು ಅವ್ರಿಗಿಂತ ಚೆನ್ನಾಗಿ ಹಾಡ್ಲಿಕ್ಕಾದರೂ ಸಹ ನಮ್ಮನ್ನು ನಾವು ತಗ್ಗಿಸ್ಕೊಂಡು, ನಾನು ನಿನ್ನ ಥರ ಹಾಡ್ಲಿಕ್ಕೆ ಆಗೋದಿಲ್ಲ ಅಮ್ಮ, ಅಷ್ಟು ಚೆನ್ನಾಗಿತ್ತು ಇವತ್ತು ಹಾಡು, ಒಳ್ಳೆ ಧ್ವನಿ ಕೊಟ್ಟಿದ್ದಾರೆ ದೇವರು, ಚೆನ್ನಾಗಿ ಅಭ್ಯಾಸ ಮಾಡು, ಚೆನ್ನಾಗಿ ಕಲಿ, ಇನ್ನೂ ಮುಂದೆ ಹೋಗು ಅಂತ ಹೇಳುವಂತಹದನ್ನು ಬಿಟ್ಟು, ಓ ಯಾವಾಗಲೂ ಇದೇ ಹಾಡ, ಬೇರೆ ಏನು ಕೆಲಸ ಇಲ್ವಾ ಅಂತ ಅಂದ್ವಿ ಅಂತ ಅಂದ್ಕೊಳ್ಳಿ. ಅಲ್ಲಿ ದೇವರು ನೋಡಿದ್ರೆ ಆದಿಯಿಂದಲೂ ಇವಾಗವರೆಗೂ ಒಂದೇ ಒಂದು ಸರಿ ತಪ್ಪು ಕೆಲಸ ಮಾಡದೇ ಇರುವಂತಹ ಜಡ್ಜ್ ನೋಡ್ತಿದ್ದಾರೆ ನಮ್ಮನ್ನು. ಈ ಥರ ಚಿಕ್ಕ ಚಿಕ್ಕ ಕ್ಷುಲ್ಲಕವಾಗಿರುವಂಥ ಗುಣವನ್ನು ನಾವು ಇಟ್ಕೊಂಡಿರುವಂತಹದ್ದು ಮನಸ್ಸಲ್ಲಿ ದೇವರು ನೋಡಿದ್ರು ಅಂತ ಅಂದ್ಕೊಳ್ಳಿ. ಏನು ಮಾಡ್ತಾರೆ? ಏನು ಮಾಡ್ತಾರೆ? ಎಷ್ಟು ಕೋಪ ಬರುತ್ತೆ ದೇವರಿಗೆ ಎಷ್ಟು ಕೋಪ ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ಸಂದೇಶಗಳಲ್ಲಿ ಆಲೋಚನೆ ಮಾಡಿದ್ದೀವಿ. ಎಷ್ಟು ಬೇಗ ಕೋಪ ಬರುತ್ತೆ ದೇವರಿಗೆ. ಹೌದಾ? ಕೋಪ ಬಂದರೆ ಏನು ಬೇಕಾದರೂ ಮಾಡ್ತಾರೆ. ನೋಡಿದ್ದೀವ? ಈ 6 ಎಕ್ಸಾಂಪಲ್ ಇವಾಗ ತಾನೇ ನಾವು ಆಲೋಚನೆ ಮಾಡಿರುವಂಥ 6 ಉದಾಹರಣೆಗಳನ್ನು ನೋಡಿದ್ದೀವಲ್ವ? ಏನೇನಾಗೋಗುತ್ತೆ, ದೇವರು ಎಷ್ಟು ಬೇಗ ತಿರುಗಿಸ್ಬಿಡ್ತಾರೆ. ಹೊಟ್ಟೆ ಕಿಚ್ಚು ಪಟ್ಟಂಥವರು ಕುಗ್ಗುತ್ತಾ ಹೋಗ್ತಿದ್ದಾರೆ. ಹೊಟ್ಟೆ ಕಿಚ್ಚಿ ಇವ್ರು ಯಾರು ಮೇಲ್ಪಟ್ಟರು ಅವ್ರು ಅಭಿವೃದ್ಧಿ ಆಗ್ತಾ ಹೋಗ್ತಿದ್ದಾರೆ. ಈ ಎಕ್ಸಾಂಪಲ್ಗಳೆಲ್ಲ ನೀವೆಲ್ಲದನ್ನು ನೋಡಿದ್ರಲ್ವ? ಸಂಘದಲ್ಲಿ ಫಸ್ಟ್ ಸ್ಟೆಪ್ ನಾವೆಲ್ಲರೂ ಮಾಡಬೇಕಾಗಿರುವಂತಹದ್ದು, ಸಂಘದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚಿಲ್ಲ ಅಂದಾಗ ಮಾತ್ರ ಅಲ್ವ ನಾವು ಹೊರಗಡೆ ಹೋಗಿ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡೆದೇ ಇರುವಂತಹದ್ದು. ಹೌದಾ ಇಲ್ವಾ? ಸಂಘದಲ್ಲಿ ಒಬ್ಬರ ಮೇಲೆ ಒಬ್ಬರು ಹೊಟ್ಟೆ ಕಿಚ್ಚು ಪಡೆದಬಾರ್ದು. ಈ ಅಭ್ಯಾಸವನ್ನು ನಾವು ರೂಢಿಸ್ಕೊಂಡ್ರೆ ಮಾತ್ರ ಅಲ್ವ ಹೊರಗಡೆ ಹೊಟ್ಟೆ ಕಿಚ್ಚು ಬರೋದಿಲ್ಲ. ನಮಗೆ ರೂಢಿಸ್ಕೊಳ್ಳೋಣ, ಅಭ್ಯಾಸ ಮಾಡ್ಕೊಳ್ಳೋಣ. ಹೊಟ್ಟೆ ಕಿಚ್ಚು ಬಂದರೆ ಅಥವಾ ತಪ್ಪಾದ ಅಭಿಪ್ರಾಯ ಬರ್ತಿದೆ ಅಂತ ಅಂದಿದ ತಕ್ಷಣ ಈಗ ಆಲೋಚನೆ ಮಾಡಿರುವಂಥ 6 ಎಕ್ಸಾಂಪಲ್ ದೇವ್ರು ಏನೇನು ಮಾಡಿದ್ರು ಅಂತ ಹೇಳಿ ಒಂದ್ಸರಿ ನೆನಪು ಮಾಡ್ಕೊಳ್ಳೋಣ. ಇನ್ನೊಂದು ಸಾರಿ ಹೊಟ್ಟೆ ಕಿಚ್ಚು ಪಡಬೇಕು ಅಂತ ಅನಿಸಲ್ಲ. ಹೊಟ್ಟೆ ಕಿಚ್ಚು ಬಂದಾಗೆಲ್ಲ ಅದು ಅಣಗಿಸ್ತಾ ಇರುತ್ತೆ. ಇವಾಗ ನಾವು ಆಲೋಚನೆ ಮಾಡಿರುವಂತಹ ವಾಕ್ಯಗಳೇ ನಮ್ಮಲ್ಲಿ ಹುಟ್ಟುವಂಥ ಈ ಕೆಟ್ಟ ಸ್ವಭಾವ, ಶರೀರಕ್ಕೆ ಸಂಬಂಧಪಟ್ಟಂತಹ ಸ್ವಭಾವ ಆಗಿರುವಂಥ ಹೊಟ್ಟೆ ಕಿಚ್ಚನ್ನು ಅಣಗಿಸ್ತಿರುತ್ತೆ, ಕಡಿಮೆ ಮಾಡ್ತಿರುತ್ತೆ. ನೀನು ಹೊಟ್ಟೆ ಕಿಚ್ಚು ಪಡಬಾರ್ದು, ಪಟ್ಟರೆ ಏನಾಗುತ್ತೆ, ನೀನು ಹೊಟ್ಟೆ ಕಿಚ್ಚು ಪಡ್ತಿದ್ಯಾ, ನೀನು ಯಾರ ಮೇಲೆ ಪಡ್ತಿದ್ಯೋ ಹೊಟ್ಟೆ ಕಿಚ್ಚನ್ನು, ಕೊನೆಗೆ ದೇವರು ಯಾರು ಕೆಳಗೆ ಇಡಿಸ್ತಾರೆ ನಿನ್ನನ್ನು, ಅವ್ರ ಕೈ ಕೆಳಗೆ ಇಡಿಸ್ತಾರೆ. ಅದೇ ಅಲ್ವಾ ನೀವು ನೋಡಿದ್ರಿ ಆ ಯೋಸೇಫನ ಮತ್ತು ಅವ್ರ ಅಣ್ಣಂದಿರೋ ಪರಿಸ್ಥಿತಿ ಏನಾಯಿತು ಅಂತ. ಓಕೆ, ಇವಾಗ ಇನ್ನೊಂದು ಕ್ವೆಶ್ಚನ್ ಇರುತ್ತೆ ನಮ್ಮ ಮನಸ್ಸಲ್ಲಿ. ಸಂದೇಶದ ಕೊನೆಗೆ ಬಂದಿದ್ದೀವಿ, 1-2 ರೆಫರೆನ್ಸ್ ಮುಗಿಸ್ಕೊಡೋಣ. ಇನ್ನೊಂದು, ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಹೊಟ್ಟೆ ಕಿಚ್ಚು ಅಭ್ಯಾಸವಾಗಿ ಬೆಳೀತಾ ಬರ್ತಿದೆ. ಅದೇನಕ್ಕೋಸ್ಕರ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಿ ನೋಡಿ ಸುತ್ತಮುತ್ತ ಇರುವಂತಹ ಮಕ್ಕಳನ್ನು ಒಂದು ಸಾರಿ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಒಂದು ರೀತಿಯಾಗಿ ತಂದೆ ತಾಯಿ ಅಂತೀರಿ. ಯಾಕೆ ನೀವು ಬುದ್ಧಿವಾದಗಳನ್ನು ಮಕ್ಕಳಿಗೆ ಬುದ್ಧಿವಾದ ಹೇಳಬೇಕಾದ್ರೆ ಹೇಗೆ ಹೇಳಬೇಕು ಪ್ರಿಯರೇ? ಹೇಗೆ ಹೇಳಬೇಕು? ಕೈಯಲ್ಲಾದರೆ ಸತ್ಯವೇದದಲ್ಲಿರುವಂತಹ ಭಕ್ತರನ್ನು ತೋರಿಸಿ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಒಳ್ಳೆಯದೇನು ಅಂತ ಹೇಳಿ ತಿಳಿಸ್ಕೊಡಿ. ಅದನ್ನು ಹೊರತುಪಡಿಸಿ ಅವರಿಗೆ ಸರಿ ಸಮಾನವಾಗಿರುವಂತಹ ವಯಸ್ಸಿನಲ್ಲಿರುವಂಥವ್ರನ್ನ ನೋಡಿ ಹಿಂಗೆ ತಲೆ ಮೇಲೆ ಹಿಂಗೆ ತಳ್ಳಿಬಿಟ್ಟು ಅವ್ರನ್ನ ನೋಡು ಕಲಿಯೋ ಅಂತ ಅಂದ್ರಿ ಅಂತ ಅಂದ್ಕೊಳ್ಳಿ. ಅಲ್ಲಿಂದ ಏನು ಶುರು ಆಗುತ್ತೆ? ಅವ್ರ ಮೇಲೆ ಏನು ಶುರು ಆಗುತ್ತೆ? ಮಕ್ಕಳಿಗೆ ಹೊಟ್ಟೆ ಕಿಚ್ಚಲ್ಲಿಂದ ಶುರು ಆಗುತ್ತೆ. ಹೌದಾ ಇಲ್ವಾ? ಅವ್ರು ಅಲ್ಲಿಗೆ ಇಷ್ಟು ದಿನ ಅವರು ಅಪ್ರಿಷಿಯೇಟ್ ಮಾಡ್ತಿರ್ತಾರೆ. ಅವ್ನು ಚೆನ್ನಾಗಿ ಓದಿದ್ರೆ ಈತನ ಅಪ್ರಿಷಿಯೇಟ್ ಮಾಡ್ತಿರ್ತಾನೆ, ಚೆನ್ನಾಗಿ ಓದಿದ್ಯಾ ಹಾಗೆ ಕಂಟಿನ್ಯೂ ಮಾಡು ಅಂತ. ನೀವು ಯಾವತ್ತು ನಿಮ್ಮ ಮಗನಿಗೆ ಇದನ್ನು ಮಾಡ್ತೀರೋ ಅವತ್ತಿಂದ ಅವನು ಪಕ್ಕದಲ್ಲಿರುವಂಥ ಸ್ನೇಹಿತನ ಮೇಲೆ ಹೊಟ್ಟೆ ಕಿಚ್ಚು ಪಡಲಿಕ್ಕೆ ಶುರು ಮಾಡ್ತಾನೆ. ಅದು ಹಾಗೆ ಕಂಟಿನ್ಯೂ ಆಗಿ ಬೆಳ್ಕೊಂಡು ಹೋಗುತ್ತೆ. ಇದೊಂದು ಚಿಕ್ಕ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬಂದಿದ್ದೀವಿ. ಏನಿದಿಷ್ಟಕ್ಕೂ ನಾನು ಆಗಲೇ ಹೇಳಿದ್ನಲ್ವ ಬ್ರದರ್, ಇದೆಲ್ಲ ಆಗುವಂಥ ಕೆಲಸನ ಪ್ರಾಕ್ಟಿಕಲ್ ಆಗಿರುವಂತಹದ್ದೇನಾದರೂ ಇದ್ದರೆ ಹೇಳಿ. ರಿಯಲಿಸ್ಟಿಕ್ ಆಗಿರಬೇಕಲ್ವ ನಾವು ಆಲೋಚನೆ ಮಾಡುವಂತಹದ್ದು. ಹೊಟ್ಟೆ ಕಿಚ್ಚು ಬಿಟ್ಬಿಡು ಅಂದರೆ ಯಾರ ಕೈಯಲ್ಲಾಗುತ್ತೆ ಬ್ರದರ್? ಇದು
ಮತ್ಸರವನ್ನು ಬಿಟ್ಬಿಡು ಅಂದರೆ ಇದು ಯಾರ ಕೈಯಲ್ಲಾಗತ್ತೆ? ಹೊಟ್ಟೆ ಕಿಚ್ಚು ಪಡಬಾರ್ದು ಅನ್ನುವಂತಹದ್ದು ಆಗದೇ ಇರುವಂಥ ಕೆಲಸ. ನಿಜ, ಇದಾಗದೇ ಇರುವಂಥ ಕೆಲಸನೇ. ಅದಕ್ಕೆ ಕೊರಿಂಥ ಪತ್ರಿಕೆಯಲ್ಲಿ ಇವಾಗ ತಾನೇ ಓದಂತಹ ವಚನದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ. ನಿಮ್ಮಲ್ಲಿ ಹೊಟ್ಟೆ ಕಿಚ್ಚು ಏನಕ್ಕೋಸ್ಕರ ಇದೆ ಅಂತ ಹೇಳಿ ಓದಿದ್ದೀವಿ ಕೊರಿಂಥ ಪತ್ರಿಕೆಯಲ್ಲಿ. ಮೊದಲನೇ ಕೊರಿಂಥ ಪತ್ರಿಕೆ 3:3 ಅಧ್ಯಾಯ 3ನೇ ವಚನ. ಮುಂದೆ ಏನಕ್ಕೋಸ್ಕರ ಹೊಟ್ಟೆ ಕಿಚ್ಚಿದೆಯಂತೆ ನಮ್ಮಲ್ಲಿ? ನೀವಿನ್ನೂ ಮನುಷ್ಯರಾಗಿದ್ದೀರಾ. ದೇವರು ನಾವು ಏನಾಗಬೇಕು ಅಂತ ಅಂದ್ಕೊಂಡ್ರು? ದೇವರು. ಹೊಟ್ಟೆ ಕಿಚ್ಚು ಪಡದೇ ಇರುವಂತಹದ್ದು ತುಂಬ ಕಷ್ಟ, ನಿಜ. ಅದನ್ನು 100% ಬಿಟ್ಬಿಡುವಂತಹದನ್ನು ಪಕ್ಕಕ್ಕಿಡಿ. ಅದನ್ನು ಕಡಿಮೆ ಮಾಡಿಕೊಡುವಂತಹದ್ದು, ಹೊಟ್ಟೆ ಕಿಚ್ಚನ್ನು ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡಿಕೊಡುವಂತಹದ್ದು ತುಂಬ ಕಷ್ಟ. ಯಾರಿಗೆ ಕಷ್ಟ? ಮನುಷ್ಯರಿಗೆ. ನಾವೇನಾಗಬೇಕು? ದೇವರು. ಏಕೆಂದರೆ ದೇವರು ನಮ್ಮನ್ನು ದೇವರು ಅಂತಲೇ ಅಲ್ವಾ ಸತ್ಯವೇದದಲ್ಲಿ ಹೇಳಿರುವಂತಹದ್ದು. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನ. 10:34. ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದದೆಯಲ್ಲ. ನಾವೆಲ್ಲ ಏನಂತೆ? ದೇವರುಗಳು. ನಾವು ಒಂದು ವೇಳೆ ದೇವರುಗಳಾಗಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿದ್ರೆ ಇದನ್ನು ಪ್ರೋಸೆಸ್ ಪ್ರೇಯರೇ. ದಯವಿಟ್ಟು 1 ದಿನದಲ್ಲಿ 2 ದಿನದಲ್ಲಿ 1 ಗಂಟೆಯಲ್ಲಿ ನಡೆಯುವಂತಹ ವಿಚಾರ ಅಲ್ಲ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹದ್ದು. ಹೊಟ್ಟೆ ಕಿಚ್ಚನ್ನು ಬಿಡುವಂತಹದ್ದಾಗಿರ್ಬೋದು, ಸಹೋದರನನ್ನು ಪ್ರೀತಿ ಮಾಡುವಂತಹದ್ದಾಗಿರ್ಬೋದು. ಸತ್ಯವೇದದಲ್ಲಿ ಇದಕ್ಕೊಂದು ಪದವನ್ನು ಬರೆಸಿದ್ದಾರೆ, ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ ಅನ್ನುವಂಥ ಪದವನ್ನು ಬರೆಸಿದ್ದಾರೆ. ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡುವಂತಹ ಬ್ಯಾಟನ್ನು ನಮ್ಮ ಕೈಯಲ್ಲಿ ತೊಗೊಂಡು ಬಂದು ಕೊಟ್ಟರು ಅಂತ ಅಂದ್ಕೊಳ್ಳಿ. ಆ ಕಡೆಯಿಂದ ಯಾರೋ ಒಬ್ಬರು 150 ಕಿಲೋಮೀಟರ್ ಸ್ಪೀಡಲ್ಲಿ ಬೌಲಿಂಗ್ ಮಾಡುವಂತಹ ಬೌಲರನ್ನು ನಿಲ್ಲಿಸಿದ್ರು ಅಂತ ಅಂದ್ಕೊಳ್ಳಿ. ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಇದ್ದ ತಕ್ಷಣ ನಾವು ಹಾಗೆ ಆಡಲಿಕ್ಕಾಗತ್ತಾ? ಏನು ಮಾಡಬೇಕು ಅದಕ್ಕೆ? ಆತನು ಸಾಕಷ್ಟು ಸಲ ಸಾಕಷ್ಟು ವರ್ಷಗಳ ಗಟ್ಟಲೆ ಮಾಡಿರುವಂಥ ಪರಿಶ್ರಮ ಅಲ್ವಾ ಅದು? ಪ್ರಾಕ್ಟೀಸ್ ಅಲ್ವಾ ಅದು? ಸತ್ಯವೇದದಲ್ಲಿ ಒಂದು ಮಾತನ್ನು ಬರೆಸಿದ್ದಾರೆ, ಅದನ್ನು ಒಂದು ಸರಿ ನೋಡಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14:1. ನಮ್ಮಲ್ಲಿರುವಂಥ ಒಂದು ಕೆಟ್ಟ ಗುಣ ಹೋಗಬೇಕಾದ್ರೂ, ಒಂದು ಒಳ್ಳೆ ಗುಣವನ್ನು ನಾವು ರೂಢಿಸ್ಕೋಬೇಕಾದ್ರೂ ಅದು 1 ದಿನದಲ್ಲಿ 2 ದಿನದಲ್ಲಿ ಬರುವಂತಹದ್ದಲ್ವಂತೆ. ಏನು ಮಾಡಬೇಕಂತೆ? ಹೇಗೆ ಮಾಡಬೇಕು? ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಅಭ್ಯಾಸ, ಪ್ರೀತಿಸಿರಿ ಅಲ್ಲ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಒಂದು ದಿನ ಸ್ವಲ್ಪ, ಇನ್ನೊಂದು ದಿನ ಇನ್ನೊಂದು ಸ್ವಲ್ಪ, ಇನ್ನೊಂದು ದಿನ ಇನ್ನೊಂದು ಸ್ವಲ್ಪ, ಈ ರೀತಿ ಪ್ರತಿದಿನವೂ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಒಂದಲ್ಲ ಒಂದು ದಿನ ನಾವು ದೇವರುಗಳೇ, ನಾವು ಯೇಸುಕ್ರಿಸ್ತರ ಸ್ವಾರೂಪ್ಯವನ್ನು ಇವತ್ತು ಪರಿಪೂರ್ಣವಾಗಿ ಹೊಂದಿದ್ದೀವಿ ಅನ್ನುವಂಥ ಆ ಸ್ಥಾನಕ್ಕೆ ಬರುವಂತಹದ್ದೇ ನಮ್ಮ ಜರ್ನಿ ಅಲ್ವಾ? ಅದೇ ಅಲ್ವಾ ನಮ್ಮ ಪಥ, ದೇವರು ಹಾಕ್ಕೊಟ್ಟಿರುವಂತಹ ದಾರಿ. ಓಕೆ, ಈ ಸಂದೇಶ ನಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಂಬ್ತಿದ್ದೀನಿ. ಈ ಸಂದೇಶದಲ್ಲಿ ನಾವೇನೇನು ಆಲೋಚನೆ ಮಾಡಿದ್ವಿ? ಸಂದೇಶದ ಹೆಸರೇನು ಇಷ್ಟಕ್ಕೂ? ಹೊಟ್ಟೆ ಕಿಚ್ಚು ಆರೋಗ್ಯಕ್ಕೆ ಹಾನಿಕಾರವೋ? ಓಕೆ, ಸಂದೇಶವನ್ನು ಹೇಗೆ ಓಪನ್ ಮಾಡಿದ್ವಿ? ಹೊಟ್ಟೆ ಕಿಚ್ಚು ಅಂದರೆ ಏನು? ದಯವಿಟ್ಟು ಅದಕ್ಕೆ ಅರ್ಥವನ್ನು ಬರೀರಿ. ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು, ಹೊಟ್ಟೆ ಕಿಚ್ಚು ಅಂದರೆ ಅವ್ರ ಹತ್ರ ಇರುವಂತಹದ್ದು ನಮ್ಮ ಹತ್ರನೂ ಇರಬೇಕು ಅನ್ನುವಂತಹದ್ದಲ್ಲ ಹೊಟ್ಟೆ ಕಿಚ್ಚು. ನನ್ನ ಹತ್ರ ಇಲ್ಲದೇ ಇರುವಂತಹದ್ದು ಅವ್ರ ಹತ್ರನೂ ಇರಬಾರ್ದು. ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಮಗುವಿಗೆ ಆ ಮಗು ಕೆಳಗಡೆ ಇಳಿಸಿರ್ಬೇಕಾದ್ರೆ ಮಗುಗೆ ಏನು ತೊಂದರೆ ಇರೋದಿಲ್ಲ. ಆದರೆ ಇನ್ನೊಂದು ಮಗುವನ್ನು ಆ ಮಗುವಿನ ಮುಂದೆ ಎತ್ಕೊಂಡ್ರೆ ಅಲ್ಲಿ ಶುರು. ದಯವಿಟ್ಟು ಅರ್ಥವನ್ನು ಬರೀರಿ ಹೊಟ್ಟೆ ಕಿಚ್ಚಿಗೆ. ಅದಾದ ನಂತರ ಸತ್ಯವೇದದಲ್ಲಿ ನಾವು ನೋಡಿದಂತಹ 6 ಉದಾಹರಣೆಗಳು, ಆ ಉದಾಹರಣೆಗಳಲ್ಲಿ ಏನೇನಾಯಿತು, ದೇವರು ಯಾವ್ಯಾವ ರೀತಿ ಶಿಕ್ಷೆ ಕೊಟ್ಟರು, ಹೇಗೆಲ್ಲ ಚೇಂಜ್ ಮಾಡಿದ್ರು. ಹೊಟ್ಟೆ ಕಿಚ್ಚು ಪಡುವಂಥವರನ್ನು ಕೆಳಗಡೆ ಇಟ್ಟು ಹೊಟ್ಟೆ ಕಿಚ್ಚು ಯಾರ ಮೇಲೆ ಪಟ್ಟರೋ ಅವ್ರನ್ನೆಲ್ಲ ಮೇಲ್ಗಡೆ ಸ್ಮ್ಯಾಪ್ ಮಾಡ್ತಿದ್ರು. ಹೌದಾ? ಇದನ್ನೆಲ್ಲ ಬರೆದು ಸಂಘ ಹೇಗಿರಬೇಕು, ಸಂಘದಲ್ಲಿ ಹೊಟ್ಟೆ ಕಿಚ್ಚು ಬರುವಂತಹದ್ದು ತುಂಬ ಈಸಿ. ಸತ್ಯವೇದದಲ್ಲಿರುವಂತಹ ಎಲ್ಲ ಸಂಘದಲ್ಲೂ ಹೊಟ್ಟೆ ಕಿಚ್ಚಿತ್ತು. ಹೌದಾ? ಇದನ್ನೆಲ್ಲ ಮೆನ್ಷನ್ ಮಾಡಿ ಕೊನೆಯಲ್ಲಿ ಹೊಟ್ಟೆ ಕಿಚ್ಚು ಪಡದೇ ಇರುವಂತಹದ್ದು ಕಷ್ಟ, ಹೌದು. ಆದರೆ ನಾವು ದೇವರುಗಳಾಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿದ್ರೆ, ಅಭ್ಯಾಸ ಮಾಡ್ಕೊಂಡು ಪ್ರತಿದಿನ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಇದು ಸಾಧ್ಯ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯ ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟಿರುವಂತಹ ಈ ಸಮಯದಲ್ಲಿ ಅಪ್ಪ, ನಮ್ಮ ಜೀವನಗಳನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ಏನೇನಿರಬೇಕು, ಏನೇನಿರಬಾರ್ದು, ಹಾಗೆ ಆ ಗುಣಗಳನ್ನು ತ್ಯಜಿಸಬೇಕಾದ್ರೆ ಏನು ಮಾಡಬೇಕು, ಆ ಗುಣಗಳನ್ನು ಹೊಂದ್ಕೋಬೇಕಾದ್ರೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಬರೆಸಿದ್ದೀರಾ ಅಪ್ಪ.
ಈ ಗುಣಗಳನ್ನು ಹೊಂದ್ಕೊಳ್ಳುವಂತಹದ್ದು ನನ್ನ ಮಕ್ಕಳಿಗೆ ಎಲ್ಲಿ ಕಷ್ಟ ಆಗುತ್ತೋ ಅಂತ ಹೇಳಿ ಆ ಗುಣಗಳನ್ನು ಹೇಗೆ ಹೊಂದ್ಕೋಬೇಕು, ಸ್ಟೆಪ್ ಬೈ ಸ್ಟೆಪ್, ಒಂದು ಮೆಟ್ಲಾದ ನಂತರ ಇನ್ನೊಂದು ಮೆಟ್ಟಲು, ಹಂತ ಹಂತವಾಗಿ ಆ ಗುಣವನ್ನು ಸಂಪಾದನೆ ಮಾಡ್ಕೋಬೇಕು. ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರ ತಂದೆ. ಆಲೋಚನೆ ಮಾಡಿರುವಂತಹ ಪ್ರಕಾರ ಹೊಟ್ಟೆ ಕಿಚ್ಚು ಪಡುವಂತಹ ಮನಸ್ಥಿತಿ ಬಂದರೆ, ಮತ್ಸರ ಪಡುವಂತಹ ಮನಸ್ಥಿತಿ ಬಂದರೆ, ಆಲೋಚನೆ ಮಾಡಿರುವಂತಹ ಎಲ್ಲ ವಾಕ್ಯಗಳನ್ನು ಮತ್ತೆ ಮನಸ್ಸಿಗೆ ತಗೊಂಡು ಬೆಳೀತಿರುವಂತಹ ಕೆಟ್ಟ ಗುಣವನ್ನು ಅಣಗಿಸ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ ಎರಡನೇ ಸಂದೇಶಕ್ಕೆ ನಿನ್ನ ಮಗ ಸಿದ್ಧ ಆಗಿರಬೇಕಾದ್ರೆ ನಿನ್ನ ಮಗನ ಜೊತೆಯಲ್ಲೂ ನೀವಿತ್ತು ಕೇಳ್ತಿರುವಂತಹ ನಮ್ಮಗೂ ಸಹ ಸಾತ್ವಿಕತೆಯನ್ನು, ವಿವೇಕವನ್ನು ದಯಪಾಲಿಸಿ ಅನ್ನುವಂತಹ ಕೋರಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.